ಕಾಲಾತೀತ, ದೇಶಾತೀತ, ಸರ್ವಾಂತರ್ಯಾಮಿ. ಯಾವ ವಸ್ತು ಇದೇ ವಸ್ತುವಿನಾಗ ಅದನ್ನ, ಇದೇ ವಸ್ತುವಿನಾಗ ಇಲ್ಲ ಅಂತಿಲ್ಲ. ಮತ್ತೆ ಅಪರಿಚ್ಛಿನ್ನನಾದ ಅವನನ್ನು ವೇದಾಂತಿಗಳು ಬ್ರಹ್ಮ ಎಂಬ ಸಂಕೇತದಿಂದ ಗುರುತಿಸಿದ್ದಾರೆ. ಶಿವಯೋಗಿ ಶಿವಾಚಾರ್ಯರು ಅದೇ ಬ್ರಹ್ಮನಿಗೆ ಪರಶಿವ ಎಂಬ ಅಭಿಧಾನ ಇತ್ತಿದ್ದಾರೆ. ವಿಶ್ವರಚನೆ ಹಾಗೂ ವಿಶ್ವಾಭಿವ್ಯಕ್ತಿಗೆ ಆಧಾರ ದೇವನಾದ ಅವನಿಗೆ ಏನ್ ಮಾಡಬೇಕು? ಹೃದಯ ಹೂವನ್ನ, ಭಕ್ತಿ ಜಲವನ್ನ ಸಮರ್ಪಿಸಿ ವಂದಿಸಬೇಕು. ಹೃದಯ ಕಮಲಾಂತರ. ಕಮಲ ಅಂತಂದ್ರೆ ನಿಷ್ಕಲ್ಮಶವಾದ ಹೃದಯ. ಮತ್ತ ಹೂವ ಹೆಂಗಿರ್ತದ? ಹೂವ ಹೆಂಗ ಕಲ್ಲಿದ್ದಂಗಿರ್ತದನ್ರಿ ಅದು, ಮೃದುವಾಗಿರ್ತದೆ. ಹಂಗ ಹೃದಯ ಹೆಂಗಿರ್ಬೇಕು? ಮೃದುವಾಗಿರ್ಬೇಕು. ಅಡ್ಜಸ್ಟ್ಮೆಂಟ್. ಏನ್ ಹೇಳ್ತಾರ ಕೇಳ್ಕೊಂಡು ಅದನ್ನ ಫಾಲೋ ಮಾಡಂಗಿರ್ಬೇಕು. ನಾನು ಹಿಂಗೆ ಇರ್ತೀನಿ, ನೀವು ಹಿಂಗೆ ಹೇಳ್ಕೊತಿರ್ರಿ, ನಿಮ್ಮದು ನೀವು ಮಾಡ್ರಿ, ನಮ್ಮದು ನಾವು ಮಾಡ್ತೀವಿ ಅಂತಂದ್ರೆ ಅದು ಹೃದಯ ಕಮಲ ಅಲ್ಲ, ಹೃದಯ ಕಲ್ಲು. ಅದು ಏನಾಗ್ತದ? ಉಪಯೋಗ ಆಗಂಗಿಲ್ಲ ಅಷ್ಟೇ. ಏನ್ ಮಾಡಿದ್ದು ಉಪಯೋಗ ಆಗಂಗಿಲ್ಲ. ಹೃದಯ ಹೂವನ್ನ ಭಕ್ತಿ ಜಲ ಅಂತಂದ್ರ ನಿಮ್ಮ ಮನಸ್ಸು ಯಾವುದ್ರ ಮೇಲೂ ಹರಿತಾ ಇರ್ತದ, ಆಸಕ್ತಿ ವಹಿಸ್ತಿರ್ತದ, ಆಕರ್ಷಣೆ ಒಳಗಾಗ್ತಿರ್ತದ, ಅದನ್ನ ಅನುಭವಿಸಬೇಕು ಅಂತ ಅನಿಸ್ತಿರ್ತದಲ್ಲ, ಆ ಒಂದು ಆಸಕ್ತಿ ಮನಸ್ಸು ಅಂತ ಏನದಲ್ಲ, ಅದು ಪ್ರೀತಿ ಅಂತ ಏನದಲ್ಲ, ಅದು ಪರಮಾತ್ಮನ ಕಡೆ ಹರಿಸ್ಬೇಕಂತ ಹೇಳ್ತಾನೆ. ಭಕ್ತಿ ಜಲ ಪರಮಾತ್ಮನ ಕಡೆ ಹರಿಸ್ಬೇಕು ಅಂತ. ಎಂಥವ್ರು ಎದಕ್ ಬೇಕು ಅದಕ್ಕೆ ಹರಿಸ್ಬೇಡ್ರಿ, ಪರಮಾತ್ಮನ ಕಡೆ ಹರಿಸ್ರಿ, ಉದ್ಧಾರ ಆಗ್ತದ ಅಂತ ಹೇಳ್ತಾನೆ. ಆಯ್ತು. ಸಮರ್ಪಿಸಿ ವಂದಿಸಿದ್ದಾರೆ. ಹೃದಯ ಹೂವನ್ನ, ಭಕ್ತಿ ಜಲವನ್ನ ಸಮರ್ಪಿಸಿ ವಂದಿಸಿದ್ದಾರೆ. ವಿಶ್ವಾಭಿವ್ಯಕ್ತಿಗೆ, ವಿಶ್ವದ ರೂಪವಾಗಿ ಅಭಿವ್ಯಕ್ತನಾದಂಥವನು ಆಧಾರ ದೇವ, ಅವನೇ ಆಧಾರ ದೇವ. ಈಗ ಮುಂದೆ ಮೂರನೇದ್ದೇನದ ಅಂದ್ರೆ ಯಶೋರ್ಮಿ ಬುದ್ಬುದಾಭಾಸಃ. ಯಶೋರ್ಮಿ ಬುದ್ಬುದಾಭಾಸಃ ಷಟ್ತ್ರಿಂಶತತ್ವ ಸಂಚಯ ನಿರ್ಮಲಂ ಶಿವನಾಮಾನಂ ತಂ ವಂದೇ ಚಿನ್ಮವೋದಿತಂ ಓದದಿಂ. ಏನ್ ಹಿಂಗಂದ್ರ ಯಶೋರ್ಮಿ, ಯಸ್ಯ ಅಂದ್ರ ಯಾವ ರೀತಿ, ಊರ್ಮಿ ಅಂತಂದ್ರ ಸಮುದ್ರ. ಊರ್ಮಿ ಅಂದ್ರೆ ಸಮುದ್ರ, ಜಲರಾಶಿ. ಯಸ್ಯ ಓರ್ಮಿ, ಯಾವ ರೀತಿ ಸಮುದ್ರದ ಜಲರಾಶಿಯಲ್ಲಿ. ಬುದ್ಬುದಾಭಾಸಃ ಅಂತಂದ್ರ ಗುಳ್ಳೆಗಳು ಅಂತಿರ್ತಾವ. ನೀರಾಗ ಗುಳ್ಳಿ ಇರ್ತಾವಲ್ರಿ, ನೀರ್ ಮೇಲೆ ಗುಳ್ಳಿ, ಬುದ್ಬುದಾಭಾಸಗಳು. ಹಂಗ ಇದು ಬುದ್ಬುದಾಭಾಸಗಳು. ಯಾವ್ಯಾವು? ಷಟ್ ತ್ರಿಂಶತತ್ವ ಸಂಚಯ. ಈ 36 ತತ್ವಗಳು. ಷಟ್ ತ್ರಿಂಶ ತತ್ವ ಸಂಚಯ ಅಂತಂದ್ರೆ ಸಂಚಯ ಆಗದಂತಂದ್ರ ಹುಟ್ಟತಾವ, ಗುಳ್ಳಿ ಹುಟ್ಟತಾವ, ಸ್ವಲ್ಪ ತಿರ್ತಾವ, ಓದ್ತಾವ, ಮತ್ತ ಹೊಸ ಗುಳ್ಳಿ ಬರ್ತಾವ, ಮತ್ ಸ್ವಲ್ಪ ತಿರ್ತಾವ, ಮತ್ ಓದ್ತಾವ. ನೀರ ಮೇಲಿನ ಗುಳ್ಳಿ ನಿಜವಲ್ಲೋ ಹರಿಯೇ ಅಂತ ಹೇಳಕ್ಕೆ ಅದಲ್ಲ ಹಾಡ, ದಾಸರ ಪದ. ಹಂಗ ಇಲ್ಲೇನದ 36 ತತ್ವಗಳು ಏನದವಪ್ಪ ಅಂತಂದ್ರೆ ಈ ನೀರ್ ಗುಳ್ಳಿ ಇದ್ದಂಗ ಅದಾವಂತ. ನೀರಿನ ಮೇಲೆ ಗುಳ್ಳಿ ಇದ್ದಂಗ ಅದಾವ ಇವು ಎಲ್ಲ 36 ತತ್ವಗಳು. ನಾವು ತತ್ವಜ್ಞಾನ ಅಂತೀವಲ್ಲ, ತತ್ ತ್ವಂ ಎರಡು ಕೂಡಿಸಿ ತತ್ವ ಅಂತಾರ ಅದಕ್ಕೆ. ಅದು ಜ್ಞಾನ. ಆ 36 ತತ್ವಗಳೇನದವ ಆ ಜಲರಾಶಿ. ಯಶೋರ್ಮಿ ಬುದ್ಬುದಾಭಾಸಃ ಷಟ್ತ್ರಿಂಶತತ್ವ ಸಂಚಯ. ಅವು ಗುಳ್ಳಿಗಳು ಹುಟ್ಟತಾವ, ಸ್ವಲ್ಪ ದಿವ್ಸ ಇರ್ತಾವ, ಮತ್ ಹೋಗ್ತಾವ, ಮತ್ ಹುಟ್ಟತಾವ, ಮತ್ ಸ್ವಲ್ಪ ದಿವ್ಸ ಇರ್ತಾವ, ಗುಳ್ಳಿ ಹೊಡೆದು ಹೋಗ್ತಿರ್ತಾವ, ಹಂಗೇ ಹೋಗ್ತಿರ್ತಾವ, ಹಿಂಗೆ ನಡೆದಿರ್ತಾವ. ಅವು ಏನ್ ನಡೆದ್ರು ಸಹಿತ ನಿರ್ಮಲಂ ಶಿವನಾಮಾನಂ ತಂ ವಂದೇ ಚಿನ್ಮವೋದಿತಂ.
ಆ ಮ್ಯಾಲಿನ ಗುಳ್ಳಿಗೆ ಅದ ರಂಗ ರೂಪ ನಾಮ ಅವೇನದವ ಅವು ಯಾವಕ್ಕೂ ಅಂಟುಕೊಳ್ಳಾರ್ದಂಗ ನಿರ್ಮಲವಾದಂತ ನೀರು ಜಲರಾಶಿ ಪರಮಾತ್ಮ ನಿರ್ಮಲಂ, ಅಲ್ಲಿ ಮಲ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೆ ಅಂಟುಕೊಳ್ಳಾರ್ದಂಗಿರೋದು ಜೀವನದಾಗ ಏನ್ ಬಂದರೂ ಸಹಿತ ಅದರೊಳಗೆ ಅಂಟುಕೊಳ್ಳಾರ್ದಂಗಿರೋದು ನಿರ್ಮಲಂ ಶಿವನಾಮ ನಾಮ ಅಂತ ಒಂದು ಶಿವನಿಗೆ ತಮ್ಮ ಒಂದೇ ಚಿನ್ಮ ಓದಿದಂ. ಸಮುದ್ರಕ್ಕ ಬರೇ ಏನಂತಾರಂದ್ರ ಅಂಬುದಿ ಅಂತಂದ್ರ ಸಮುದ್ರ, ಚಿನ್ಮದ ಜ್ಞಾನ ಸಾಗರ. ಬರೇ ಹೋದಧಿ ಅಂತಂದ್ರೆ ಜ್ಞಾನಾಂಬುದಿ ಸಾಗರ, ಬರೀ ಸಾಗರ, ನೀರಿನ ಸಾಗರ ಅದು. ಆ ನೀರಿನ ಸಾಗರ ಅಲ್ಲದು ಜ್ಞಾನ ಸಾಗರ. ಶಿವ ಅಂತಂದ್ರೆ ಏನು? ಚಿನ್ಮ ಹೋದದಿ ಅಂದ್ರೆ ಅವನು ಪರಮಾತ್ಮ ಜ್ಞಾನ ಸಾಗರನಾಯನ. ಅಂತ ಜ್ಞಾನ ಸಾಗರನಾದ ಶಿವನಿಗೆ ಮತ್ತು ನಿರ್ಮಲವಾದಂತ ಶಿವನಿಗೆ ಅದೇ ಹೇಳ್ತಾರಲ್ಲ, ಮಲದೋಷ ನಿವೃತ್ತಿ ಮಾಡ್ಕೋಬೇಕಂತಾರಲ್ಲ, ಇದೆ ಆ ಒಂದು ಏನ್ ಮಾಡ್ಬೇಕು, ಒಂದು ಸಮುದ್ರ ಅದ, ಆ ಸಮುದ್ರ ಮೇಲೆ ಯಾವ ರೀತಿ ಗುಳ್ಳೆಗಳು ಹುಟ್ಟಿ ಸ್ವಲ್ಪ ಹೊತ್ತಿದ್ದು ಹೋಗ್ತಾವ, ಹಂಗ 36 ತತ್ವಗಳು ಇಲ್ಲಿ ಈ ಒಂದು ಪರಮಾತ್ಮ ಎಂಬ ಜ್ಞಾನ ಸಾಗರದಲ್ಲಿ 36 ತತ್ವಗಳು ಸೃಷ್ಟಿ ಸ್ಥಿತಿ ಲಯವನ್ನ ಹೊಂದುತ್ತಿರ್ತಾವ. ಅವು ಎಷ್ಟೇ ಸೃಷ್ಟಿ ಆದ್ರೇನು, ಎಷ್ಟೇ ಸ್ಥಿತಿ ಆದ್ರೇನು, ಈಗ ನೋಡ್ರಿ ಈ ಬುದ್ಧಿವಂತರು ಮತ್ತೆ ಮೊನ್ನೆ ಯಾರೋ ಸಿಕ್ಕಿದ್ರಪ್ಪ, ಬ್ರಹ್ಮಕುಮಾರಿ ಸಾಧಕರು ಯಾರೋ ಸಿಕ್ಕಿದ್ರು, ಯಾರೋ ಒಟ್ಟು ಅವರಕ್ಕೆ ಇರಲಕ್ಕ ಆ ಜನರ ಸಂಖ್ಯೆ ಜಾಸ್ತಿ ಆಗ್ಯದ ಅಂತಂದ್ರ, ಆ ಜನ್ಮಗಳು ಹೆಚ್ಚಾದ್ರ ಮನುಷ್ಯನಾಗೆ ಹುಟ್ಟತಾನ, ಪ್ರಾಣಿಯಾಗಿ ಹುಟ್ಟಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ ಏನೇನೋ ವಾದ ಮಾಡ್ಲಕತ್ತಿದ್ರು. ಮನುಷ್ಯಾಗಿ ಹುಟ್ಟಿದ್ರೇನು, ಪ್ರಾಣಿಯಾಗಿ ಹುಟ್ಟಿದ್ರೇನು, ಏನಾಗಿ ಹುಟ್ಟಿದ್ರೇನು, ಅವೆಲ್ಲ ಯಾ ಲೆಕ್ಕದಾಗ ತಗೊಂಡ್ರಿ ಇವ್ರೀಗ? ಗುಳ್ಳೆಗಳು. ಸಮುದ್ರ ಮೇಲಿನ ಗುಳ್ಳೆಗಳಿಗೆ ಎಣಸ್ಲಕ್ ಬರ್ತದೇನ್ರಿ ಅವು? ಯಾವ ಗುಳ್ಳಿ? ದೊಡ್ಡ ಗುಳ್ಳಿ, ಸಣ್ಣ ಗುಳ್ಳಿ, ಹೊಲಸು ಗುಳ್ಳಿ, ಸಚ್ಚನ ಗುಳ್ಳಿ ಅಂತ ಹಿಂಗೇನಾರು ಇರ್ತವೇನೋ? ನೀರ್ ಗುಳ್ಳಿಗಳು. ಏಸ್ ಗುಳ್ಳಿ ಎದ್ರರೆ ಏನಾಗ್ತದ, ಏಸ್ ಗುಳ್ಳಿ ಇದ್ರರೆ ಏನಾಗ್ತದ, ಏಸ್ ಗುಳ್ಳಿ ಒಡೆದ್ರೆ ಏನಾಗ್ತದ ಸಮುದ್ರಕ್ಕ? ಹೌದಲ್ರಿ? ಇವ್ರು ಲೆಕ್ಕ ಹಾಕ್ತಿರ್ತಾರ, ಅಂಡಜ ಇಷ್ಟು, ಪಿಂಡಜ ಇಷ್ಟು, ಹಂಗಂತ ಹಿಂಗಂತ. ಅವು ಬರೇ ಅವು ಇಷ್ಟೇ ಹುಟ್ಟಬೇಕಾದ್ರೆ ಮನುಷ್ಯರೇ ಹುಟ್ಟು ಬರ್ಬೇಕಾಗಿತ್ತು, ಮತ್ತೆ ಇಷ್ಟೊಂದು ಜನ ಮನುಷ್ಯರು ಹುಟ್ಟಿದ್ರಂದ್ರ ಹೆಂಗ, ಏನೇನೋ ಲೆಕ್ಕ ಹಾಕಿ ತಲೆ ಹಾಕ್ಲಕತ್ತಿದ್ರು. ಅದಕ್ಕೆ ಇವ್ರು ಏನ್ ಮಾಡ್ತಾರ, ಒಂದೇ ಮಾತು ಹೇಳ್ತಾರ, ಪರಮಾತ್ಮ ಎಂಬ ಸಮುದ್ರದೊಳಗ ಇವೆಲ್ಲ ನೀರ್ ಗುಳ್ಳಿಗಳು. ಆ ಗುಳ್ಳಿ ಹೆಚ್ಚ ಕೋಟಿಗಟ್ಲೆ ಗುಳ್ಳಿಗಳು ಹುಟ್ಟಿದ್ರೆ ಆ ಪರಮಾತ್ಮಗೆ ಏನ್ ಫರಕ್ ಬೀಳತದ? ಒಂದು 4 ಗುಳ್ಳಿ ಹುಟ್ಟಿದ್ರೆ ಅವನಿಗೆ ಏನ್ ಆಗದವ? ನೀರಿನ ಗುಳ್ಳಿಲಿಂತ ಅದು ನೀರಿಗೆ ಸಂಬಂಧಪಟ್ಟದ್ದು, ನಮ್ಮ ಲೆಕ್ಕಕ್ಕೆ ಸಿಗ್ತವೆ ನಾವೆಲ್ಲ. ಸಮುದ್ರದಾಗ ಏಸ್ ಗುಳ್ಳಿ ಅದಾವ ಅಂತೇಳಕ್ಕೆ ಎಣಸೋದಕ್ಕೆ ಎಷ್ಟು ಮೂರ್ಖತನ ಅದನೋ, ಹಂಗ ಇಲ್ಲಿ ನಾವು ಜೀವರಾಶಿಗಳ ಬಗ್ಗೆ ಲೆಕ್ಕ ಹಾಕ್ತೀವಲ್ಲ, ಇದೆಲ್ಲ ಅಷ್ಟೇ ದಡ್ಡತನ ಆಯ್ತು. ಒಂದೇ ಸಲ ನಾವು ನೀರ್ಗುಳ್ಳಿ ಅಂತ ಅಂದ್ಬಿಟ್ರೆ ಮುಗಿದು ಹೋಗ್ಬಿಡ್ತು, ಸಮಾಧಾನ ಸಿಗ್ತದ? ಇಲ್ಲ, ಎಣಸೋ ಅವಶ್ಯಕತೆನೇ ಇಲ್ಲ. ಅವು ತಾನೇ ನಡೆದಿರ್ತಾವ ಪ್ರಕೃತಿ ಒಳಗ. ಒಂದೊಂದು ಸಂತತಿಗಳು ಹೆಚ್ಚಾಗ್ತಿರ್ತಾವ, ಒಮ್ಮೊಮ್ಮೆ ಕಡಿಮೆ ಆಗ್ತಿರ್ತಾವ, ಒಮ್ಮೊಮ್ಮೆ ಇಲಿಗಳು ಜಾಸ್ತಿ ಆಗ್ತಿರ್ತಾವ. ಜಗ್ಗಿ ಇಲಿಗಳು ಬೆಳಿತಾವ ಜಗತ್ನಾಗ. ಒಂದೊಂದ್ ಸಾರಿ ಇಲಿಲಿಂತ ಎಷ್ಟೋ ಬೆಳೆ ನಾಶ ಆಗ್ಯದ ಗೊತ್ತದಿಲ್ಲ, ಬರಗಾಲ ಬಿದ್ದಿತ್ತು ಒಮ್ಮೊಮ್ಮೆ ಇಲಿ ಹೆಚ್ಚಾಗಿ. ಇಲಿ ಸಾಯಿಸೋದಕ್ಕೆ ಭಯಂಕರ ಒಂದು ಪ್ರಯತ್ನ ಮಾಡಿದ್ರು. ಒಂದೊಂದ್ಸಾರಿ ಬೆಕ್ಕು ಜಾಸ್ತಿ ಆಗಿರ್ತಾವ, ಒಂದೊಂದ್ಸಾರಿ ನಾಯಿ ಜಾಸ್ತಿ ಆಗಿರ್ತಾವ, ಒಂದೊಂದ್ಸಾರಿ ಒಂದೊಂದು ಜೀವಿಗಳು ಹೆಚ್ಚಾಗ್ತಾವ, ಒಂದೊಂದು ಜೀವಿ ಕಡಿಮೆ ಆಗ್ತಿರ್ತಾವ. ಅವೆಲ್ಲ ಪ್ರಕೃತಿ ಒಳಗ
ಸಮತೋಲನ ಮಾಡ್ಕೋತಿರ್ತದ. ಒಂದ್ ಹೆಚ್ಚಾತಿರ್ತಾವ, ಒಂದ್ ಕಡಿಮೆ ಆಗ್ತಿರ್ತಾವ, ಅವು ಏನೇನೋ ನಡೆದಿರ್ತದ. ಅದು ಏನಂದ್ರೆ ಏನ್ ನಡೆದಿದ್ರು ಸಹಿತ ಅದೆಲ್ಲ ನೀರ್ ಮೇಲಿನ ಗುಳ್ಳಿಗಳಿದ್ದಂಗ. ಗುಳ್ಳಿ ಏಸಾದ್ರ ಏನು, ಗುಳ್ಳಿ ಏಸು ಹೊಡೆದ್ರ ಏನು. ಪರಮಾತ್ಮ ಎಂಬುವ ಒಂದು ಜ್ಞಾನ ಸಾಗರ ಏನದಲ್ಲ, ಆ ಜ್ಞಾನ ಸಾಗರದ ಮೇಲೆ ಈ ಜೀವರಾಶಿಗಳೇನದ ಗುಳ್ಳಿಗಳಿದ್ದಂಗ. ಅವು ಎಷ್ಟಾದ್ರೂ ಏನು ಫರಕ್ ಬೀಳಂಗಿಲ್ಲ. ಅದಕ್ಕೆ ಇದು ರಂಗು ರಂಗಿನ ವಿಶ್ವ. ಇದು ಜಗತ್ತೆಂಗದ ರಂಗು ರಂಗಿನ ವಿಶ್ವ. ಕಾಲ ಪ್ರವಾಹದಲ್ಲಿ ಕಾಣ ಬಂದಿದೆ. ಇದೇನಾಗ್ಯದ, ಕಾಲನ ಪ್ರವಾಹದಲ್ಲಿ ಕಾಂಡು ಬಂದದ. ಈ ಕ್ಷಣ ಇದು ನಯನ ಆನಂದಕರ. ಇದೇನಾಗ್ಯದ, ಕಣ್ಣಿಗೆ ಬಹಳ ಚಂದ. ಈ ಕ್ಷಣ ಅಷ್ಟೇ, ಈ ಚಂದ, ಈ ಕ್ಷಣ ಅಷ್ಟೇ. ನ ಶ್ವರ ಅಂತಾರ. ಶ್ವರ ಅಂತಂದ್ರ ಮುಂದಿನ ಕ್ಷಣ. ಇದು ತಿಳ್ಕೋರಿ. ನೆಕ್ಸ್ಟ್ ಮೂಮೆಂಟ್, ಮುಂದಿನ ಕ್ಷಣ. ನ ಅಂತಂದ್ರ ಇಲ್ಲ, ಈ ಕ್ಷಣ ಅದ ಅಷ್ಟೇ. ಮುಂದಿನ ಕ್ಷಣ ಅನ್ನೋದು ಇದಕ್ಕೆ ಇಲ್ಲ. ಹಿಂಗೆ ಇರ್ತದಂತ ಇಲ್ಲ. ನಶ್ವರ ದೇಹ ಅಂತಾರ. ಈ ಕ್ಷಣ ಇದ್ದಂಥದ್ದು ಮುಂದಿನ ಕ್ಷಣ ಹಿಂಗೆ ಆದೇನ್ರಿ ಇದು ನಿಮ್ಮ ದೇಹ. ಒಂದು ಕ್ಷಣದಾಗ ಏನು ಫರಕ್ ಬಿದ್ದದ ಗೊತ್ತಿಲ್ಲ. ಆ ಕ್ಷಣಗಳಲ್ಲಿ ಫರಕ್ ಆಗಿದ್ದು 1 ವರ್ಷ 6 ತಿಂಗಳಾದ್ಮೇಲೆ ಗೊತ್ತಾಗ್ತದೆ. ಅದೇನು 1 6 ತಿಂಗಳಾದ್ಮೇಲೆ ಒಮ್ಮೆ ಆಗಿರ್ತದೆ, ಏನು ಪ್ರತಿ ಕ್ಷಣ ಆಗಿ ಕ್ಷೀಣ ಆಗಿರ್ತದ್ರಿ. ನಿಮಗೆ ಪರಿಣಾಮ ತೋರ್ಲಿಕ್ಕಿಲ್ಲ, ಆದ್ರೆ ಪರಿಣಾಮ ಅಂತೂ ಆಗ್ಲಕತ್ತದ ಇಲ್ಲ. ಪ್ರತಿಯೊಂದು ಕ್ಷಣ ನಷ್ಟ ಆದಂಗ ಇದರ ಆಯುಷ್ಯ ಹೋಗ್ಲಕತ್ತದ. ಇದರ ಶಕ್ತಿ, ಸಾಮರ್ಥ್ಯ, ಬಣ್ಣ, ನಾಮ, ರೂಪ ಎಲ್ಲ ಚೇಂಜ್ ಆಗ್ಲಕತ್ತದಲ್ಲ. ಇದರದು ಬಾಲಕ ಹೋಗಿ ಯುವಕ ಆಗ್ಲಕತ್ತದ, ಯುವಕ ಹೋಗಿ ಮುದುಕ ಆಗ್ಲಕತ್ತದ. ಅದು ಕ್ಷಣನೂ ಆಗ್ಲಕತ್ತದೇನು ಒಂದೇ ಸಲ ಆಗ್ತದ್ರಿ. 60 ಹೋಗಿ 80 ಒಮ್ಮೆ ಆಗ್ತದೇನು? 61 ಕ್ಷಣ ಆಗಿ 80 ಆಗ್ತದ. ಹೆಂಗ್ ಪ್ರತಿ ಕ್ಷಣ ಆಗ್ತಿರ್ತವ. ಅದಕ್ಕೆ ನಶ್ವರ ಅಂತಂದ್ರ ಈ ಕ್ಷಣ ಏನ್ ಆದ ಇದು ಇಲ್ಲ, ಇದಕ್ಕ ಚೇಂಜ್. ಜಗತ್ತನು ಅಷ್ಟೇ, ಬ್ರಹ್ಮಾಂಡ ಪಿಂಡಾಂಡ ಎರಡು ಏನದವ ನಶ್ವರ. ಈ ಕ್ಷಣ ಎಷ್ಟು ಚಂದ ಹೇಳ್ತಾರೆ. ಈ ಕ್ಷಣ ಇದು ನಯನ ಆನಂದಕರ. ಈ ಕ್ಷಣ ಅಷ್ಟೇ ಇದು ಚಂದವ. ಮುಂದೆ ನಯನಕ್ಕ ಇದು ಯಾವ ರೀತಿ ಪರಿಣಾಮ ಕೊಡ್ತದ ಗೊತ್ತಿಲ್ಲ. ನಯನ ಅಂದ್ರೆ ಕಣ್ಣು ನೋಡ್ಲಕ್ಕ ಇದು ಬಹಳ ಚಂದದ. ಈ ಕ್ಷಣ ರಂಗು ರಂಗಿನ ವಿಶ್ವ. ಈ ಕ್ಷಣ ಮನೋಹರ. ಇದು ಭಾರಿ ಮನಸ್ಸಿಗೆ ಭಾರಿ ಖುಷಿ ಕೊಡ್ತದ. ಆದರೇನು ಒಂದು ದಿನ ಇದೆಲ್ಲ ನಾಶವಾಗುವುದು. ಏನ್ ಮಾಡ್ತದ? ಇದೆಲ್ಲ ನಾಶ ಆಗ್ತದ. ಒಂದಿಷ್ಟು ಮಂದಿ ನಂಬಲ್ಲಿ ವರಗಳದಾರ. ಏನು ಭಾರಿ ದೊಡ್ಡದು, 30 ಲಕ್ಷ 25 ಲಕ್ಷ ಹಿಂಗೆಲ್ಲ ಅವ್ರಿಗೆ ಪ್ಯಾಕೇಜ್ ಅದ. ಕಾರ್ ತಗೊಂಡು ಓಡಾಡ್ತಾರ, ಎಲ್ಲ ಮಾಡ್ತಾರ. 35-40 ವರ್ಷ ವಯಸ್ಸು ಸಾಲಕತ್ತದ. ಏನ್ ಬೇಕಾಗಿಲ್ರಿ, ದೇವ್ರು ನಮ್ಗೆಲ್ಲ ಚಲೋ ಕೊಟ್ಟನ. ಬೇಕಾದಂಗೆ ದೊಡ್ಡ ಪ್ಯಾಕೇಜ್ ಇರೋ ಪಗಾರ ಅದ, ಆಸ್ತಿ ಅದ, ಮನಿ ಅದ, ಎಲ್ಲ ಅದ. ಹುಡುಗಿ ಚಂದ ಇರ್ಬೇಕಂತಾರೆ. ಹುಡುಗಿ ಒಂದು ಚಂದ ಇರ್ಬೇಕು, ಚಂದನ ಹುಡುಗಿ ಸಿಗ್ಬೇಕಷ್ಟೇ. ಚಂದನ ಹುಡುಗಿ ಸಿಗ್ಬೇಕಂತೇಳಿ ಹುಡುಕ್ಲಕತ್ತ. ನಾವು ಹುಡುಕೋತ್ ಏನಾಗ್ಯಾನಂತಂದ್ರ ತಾನೇನ್ ಚಂದ ಇದ್ದ ತನ್ನ ಅಂದ ಕಳ್ಕೊಳಕತ್ತಾನ. ಅದು ಗೊತ್ತಿಲ್ಲ. 30-40 ತಲೆ ಕೂದಲ ಊದಿರೋಗಿ ಚಟ್ನೆತ್ತಿ ಆಗಿಬಿಟ್ಟದ ಅವನು. ಚಂದನ ಹುಡುಗಿನ ಹುಡುಕ್ತಾನ. ಯಾಕಂದ್ರೆ ಇದು ಅಜ್ಞಾನ, ಗೊತ್ತಿಲ್ಲ ಅವನಿಗೆ. ಏನ್ ಚಂದ ಇದ್ರು ಸಹಿತ ಅದು ಈ ಕ್ಷಣ ಅಷ್ಟೇ. ಇದು ಈ ಕ್ಷಣ ಇದು ನಯನಾನಂದಕರ, ಮನೋಹರ. ಆದರೇನು ಒಂದು ದಿನ ಇದೆಲ್ಲ ನಾಶವಾಗುವ. ಒಂದಿನ ಇದೆಲ್ಲ ಹೋಗಿ ಹೆಂಗ್ ಬೇಕಂಗೆ ಆತು. ಏನ್ ಬೇಕಾದ್ರೆ ಆತು. ನಮ್ಮಲ್ಲಿ ಹುಲಿ ಮಾಸ್ಟರ್ ಅಂತ ಹೆಡ್ ಮಾಸ್ಟರ್ ಅದಾರ, ರಿಟೈರ್ ಆಗ್ಯಾರ ರಾಯಚೂರಾಗ. ಹುಲಿ ಸರ್ ಅಂತ ಹೇಳಿ ಬಹಳ ದೊಡ್ಡ ಅನುಭವಿಗಳು, ಬಹಳ ಶಾಣ್ಯರು. ಯಾರಿಗೆ ಬಿಡಂಗಿಲ್ಲ ಅವ್ರು. ಎದ್ರ ಸಿಕ್ಕರ ಹಂಗೆ ಏನ್ ಅನ್ಬೇಕು ಅಂದೇ ಬಿಡ್ತಾರ ಅವ್ರು ಡೈರೆಕ್ಟ್. ಹುಲಿ ಸರ್ ಅಂತದಾರ. ಆಯ್ತು, ಮದುವೆ ಮಾಡ್ಕೊತಿಲ್ಲ ಬಾ. ಮಾಡ್ಕೋಬೇಕಂತೀವ್ರಿ.
ಎಂತ ಹುಡುಗಿ ಬೇಕು ಅಂತ ಹೇಳಿದ್ರೆ ಹಿಂಗಿರ್ಬೇಕು. ಆಯ್ತು. ಅವ್ರ ಡಿಸಿಷನ್ ಏನು, ಈ ಮಗ ಏನ್ ಮದುವೆ ಮಾಡ್ಕೊಳಂಗಿಲ್ಲ ನಂಗೆ ಲೆಕ್ಕ ಮಾಡಿಸ್ಲಕ್ ಹಾಕ್ಬೇಕಾಗ್ತದ ಬಿಡಪ್ಪ. ಈ ತರ ಎಲ್ಲ ಇಷ್ಟೊಂದು ಪ್ಲಾನ್ಗಳಿತ್ತು ಅಂತಂದ್ರೆ ಇದು ರೆಡಿಮೇಡ್ ಸಿಗಂಗಿಲ್ಲ, ಇದು ಹೇಳಿ ಮಾಡಿಸ್ಬೇಕಾಗ್ತದ. ಮಾಡಿಸ್ಲಕ್ ಹಾಕಂಬ ಹೇಳಿ ನಡಿ ಹೋಗಂತ. ಹಂಗ ಇದು ಏನದ ಎಲ್ಲ ನಾಶ ಆಗ್ತದ ಅನ್ನೋದು ಅಜ್ಞಾನ. ಒಟ್ಟವ್ರಿಗೆ ಗೊತ್ತಿರ್ಲಾರ್ದಕ್ಕೆ ಏನಾಯ್ತು, ಚಂದ ಅನ್ಬೇಕು ಅಂತ ಓದ್ತಿರ್ತಾನ, ನಾಶ ಆಗ್ತದೆ. ತನ್ನ ಮಹಾಕಾರಣತ್ವದಲ್ಲಿ ಅಡಗಿ ಬಿಡ್ತದೆ. ಮೂಲ ಕಾರಣ ಯಾವುದು? ಬ್ರಹ್ಮನೇ ಅಲ್ಲ, ಮಹಾಕಾರಣ. ಅದ್ರೊಳಗದ ಅಡಗಿ ಬಿಡ್ತದ. ಒಂದು ಗುಳ್ಳಿ ಹೊರಗೆ ಬಂದದ, ಗುಳ್ಳಿ ತೇಲಕತ್ತದ, ಚಂದ ಕಾಣ್ಲಿಕ್ಕತ್ತದ, ಆಯ್ತು. ಅದು ಮತ್ತೇನಾಗ್ತದ, ನಾಶ ಆಗಿ ಮತ್ತೆ ಹೊಳ್ಳಿ ತನ್ನ ಮೂಲ ನೀರಿನೊಳಗೆ ಅದು ಬೆರೆತು ಬಿಡ್ತದೆ. ಇಂಥ ವಿಶ್ವ ಹಾಗೂ ವಿಶ್ವಭಂಜಕ ಕಾಲ ಪ್ರವಾಹಕ್ಕೆ ಈ ಕಾಲ ಏನ್ ಮಾಡ್ತಿರ್ತದ, ವಿಶ್ವವನ್ನ ಭಂಜನೆ ಮಾಡ್ತಿರ್ತದ. ಅಂದ್ರೆ ಎಲ್ಲ ನುಂಗಿ ಹಾಕ್ತಿರ್ತದ ಕಾಲ. ಕ್ಷಣನೂ ಆ ಕಾಲ ಏನ್ ಮಾಡಕತ್ತದ, ಇಡೀ ವಿಶ್ವವನ್ನ ನುಂಗ್ಲಕತ್ತದ. ಅತೀತವಾದ ಪರಮ ತತ್ವ ಒಂದಿದೆ. ಆ ಕಾಲಕ್ಕೂ ಅತೀತವಾಗಿ ಅದು ಕಾಲ ಎಷ್ಟಾದರೂ ಸಹಿತ ಆ ಒಂದು ಪರಮ ತತ್ವಕ್ಕೆ ಈ ಕಾಲ ಏನೂ ಮಾಡ್ಲಿಕ್ಕಾಗಲ್ಲ. ಆ ಸೃಷ್ಟಿಯಾದ ವಿಶ್ವದ ಮೇಲೆ ಈ ಕಾಲದ ಲೆಕ್ಕ ಆಗ್ತದೆ ಹೊರತು ಆ ಸೃಷ್ಟಿಕರ್ತನ ಮೇಲೆ ಈ ಕಾಲದ್ದೇನು ಪ್ರಭಾವ ಆಗಂಗಿಲ್ಲ. ಅತೀತವಾದ ಪರಮ ತತ್ವ ಒಂದಿದೆ, ಅದೇ ಪರಶಿವ. ಎಲ್ಲ ಜೀವರುಗಳನ್ನ ನುಂಗಿ ಹಾಕಿನಿ ಅಂತ ಹೇಳಿಕೆ ಕಾಲ ಹೋಗಿ ಆ ಪರಮಾತ್ಮನಿಗೆ ನೀನು ನುಂಗುತ್ತೀನಿ ಅಂತಂದ್ರ ಅದು ಸಾಧ್ಯ ಅದ ಏನದಕ್ಕ? ಜೀವನಾಗಿದ್ದೇವಂತಂದ್ರ ಏನಾಗ್ತದ, ಕಾಲ ನಮಗ್ ನುಂಗುತ್ತದ. ಕಾಲ ನುಂಗುತ್ತಂದ್ರ ಸತ್ತೀವಿ ಅಂತಾರ, ಹೆಣ ಅಂತಾರ. ನೀವು ಬ್ರಹ್ಮ ಆದ್ರಿ ಅಂತಂದ್ರ ನಿಮಗೆ ಸತ್ತಿರಿ ಅಂತಾರೇನು? ಸತ್ತದ ಅಂತಾರೇನ್ರಿ? ಯಾರಿಗಾರ ಮಹಾತ್ಮರಿಗೆ ಬ್ರಹ್ಮಲೀನ, ಬ್ರಹ್ಮ ಐಕ್ಯ, ಲಿಂಗ ಐಕ್ಯ ಅಂತಾರ. ಸತ್ತೋಗೇನಂತಾರನ್ರಿ ಯಾರಿಗಾರ ಮಹಾತ್ಮರಿಗೆ? ಮತ್ತೆ ಬ್ರಹ್ಮನೊಳಗೆ ಐಕ್ಯ ಆದ್ಮೇಲೆ ಅವ ಬ್ರಹ್ಮ ಹೆಂಗ ಶಾಶ್ವತವಾಗಿರ್ತಾನೆ, ಇವನು ಹಂಗೆ ಶಾಶ್ವತ ಕೀರ್ತಿನೇ ಇರ್ತದೆ ಅಂತ. ಹಂಗ ಅಂತದೊಂದು ಪರಮ ತತ್ವ ಅದ, ಅದು ಪರಶಿವ. ಅದು ಪರಶಿವ. ಗುಣ ಭಾವವೆಂಬ ತೆರೆಗಳೇ ಅಲ್ಲಿ ಇಲ್ಲ. ಅವನೊಳಗೆ ಯಾವ ತೆರೆಗಳಿಲ್ಲ. ಅದಕ್ಕೆ ಮಹಾಶೂನ್ಯ ಎಂಬ ಅನ್ವರ್ಥಕವಿದೆ. ಸಮುದ್ರದ ಮ್ಯಾಲ ಗುಳ್ಳಿಗಳದಾವ, ಸಮುದ್ರದ ಒಳಗೆ ಗುಳ್ಳಿಗಳದಾವೇನಂತ ಕೇಳ್ತಾರ. ಅವ್ರ ಒಳಗೇನೇನು ಇಲ್ಲ, ಎಲ್ಲ ಸ್ವಚ್ಛದ. ಸಮುದ್ರದೊಳಗಿಂದ ಏನಾರ ಹೊಲಸಿತ್ತಂದ್ರೆ ಅದ್ರ ಮ್ಯಾಲ ತೇಲಿ ಬಂದು ಏನಾಗ್ತದ, ದಂಡಿಗೆ ಬರ್ತದ. ನೀರೊಳಗಿಂದ ಹೊಲಸೆಲ್ಲ ದಂಡಿಗೆ ಬರ್ತದ. ದಂಡಿಗೆ ಬಂದು ಏನಾಗ್ತದ್ರಿ, ಅದು ಮಣ್ಣಾಗ್ತದ. ಮಣ್ಣಾದ್ರೆ ಏನಾಗ್ತದ, ಪೃಥ್ವಿ. ನೀರಿಲಿಂತೆ ಪೃಥ್ವಿ ಆಗ್ಯದ, ಗೊತ್ತದ ಇಲ್ರಿ? ಜಲನೇ ಗಟ್ಟಿಯಾಗಿ ಪೃಥ್ವಿ ಆಗ್ಯದ. ಮತ್ತ ನೀರು ಜಾಸ್ತಿ ಬತ್ತಂದ್ರೆ ಪೃಥ್ವಿ ಕರಿಗೆ ಹೋಗ್ತದ ಇಲ್ಲ, ನೀರಾಗ ಪ್ರಳಯ ಹೋಗ್ಬಿಡ್ತದ. ಅದಕ್ಕೆ ಮಹಾಶೂನ್ಯ ಎಂಬ ಅನ್ವರ್ಥಕ ನಾಮವಿದೆ. ಮಹಾಶೂನ್ಯ ಅದು ಆನಂದ ಸಾಗರ. ಬುದ್ಧನ ಶೂನ್ಯ ಬೇರೆ. ಬುದ್ಧನ ಶೂನ್ಯದೊಳಗೆ ಆತ್ಮನೂ ಇಲ್ಲ, ಪರಮಾತ್ಮನೂ ಇಲ್ಲ, ಏನೂ ಇಲ್ಲದ ಶೂನ್ಯ ಅವಂದು. ಇದು ಯಾರ್ದು? ವೇದಾಂತಿಗಳದು. ಎಲ್ಲವೂ ಒಳಗೊಂಡ ಶೂನ್ಯ. 36 ತತ್ವಗಳನ್ನು ತನ್ನೊಳಗ ಇಟ್ಟುಕೊಂಡು ಸಹಿತ ಅದಕ್ಕೆ ಅಂಟುಕೊಳ್ಳಾರ್ದಂಗಿರಂತ ಶೂನ್ಯ ಇದು ಮಹಾಶೂನ್ಯ. ಇದು ಹೆಂಗದ? ಆನಂದ ಸಾಗರ ಅದ. ಚಿತ್ತ ಸೂರ್ಯ. ಚಿತ್ತ ಸೂರ್ಯ ಅಂತಂದ್ರೆ, ಚಿತ್ತ ಅಂದ್ರೆ ಏನು? ಜ್ಞಾನ, ಅನುಭವ, ಭಾನ, ಅರಿವು, ಚಿತ್ತ. ಸೂರ್ಯ ಅಂತಂದ್ರೆ ಸೂರ್ಯ ಬರೇ ತನ್ನೊಳಗೆ ಇಟ್ಕೊಂಡ ಶಾಖ ಮತ್ತು ಬೆಳಕು ಇಡೀ ಜಗತ್ತಿಗೆ ಹಂಚ್ತಾನ ಇಲ್ಲ. ಹಂಗ ಇದೇನದ? ಜ್ಞಾನ ಇಡೀ ಜಗತ್ತಿಗೆ ಹಂಚಲಕತ್ತದ. ಇದು ತನ್ನ ಭಾನ ಎಲ್ಲದಕ್ಕೂ ಹಂಚಲಕತ್ತದ. ಚಿತ್ತ ಸೂರ್ಯ.
ಕೂಟಸ್ಥ, ಸಾಕ್ಷಿ, ಪ್ರತ್ಯಗಾತ್ಮ ಏನೆಲ್ಲ ಹೆಸರುಗಳು ಕೊಟ್ಟಾರ. ನೀವು ವೇದಾಂತದ ಆಧಾರದಲ್ಲಿ ಇದನ್ನ ಓದಲಕ್ಕ ಈ ಸಿದ್ಧಾಂತ ಚಿಕಾಮಣಿ ಗ್ರಂಥ ನಿಮಗಿದು ಬಹಳ ಉಪಯೋಗದ. ವೇದಾಂತದ ಆಧಾರದ ಮೇಲದ ಇದು ಗ್ರಂಥ. ಉಳಿದು ಎಲ್ಲ ಏನದವ, ಸಾಮಾಜಿಕ ದೃಷ್ಟಿಯಿಂದ ಭಕ್ತಿ ಮಾರ್ಗದಲ್ಲಿರೋಂಥವ್ರಿಗೆ, ಕರ್ಮಿಗಳಿಗೆ, ಉಪಾಸಕರಿಗೆ ಉಪಯೋಗ ಇರೋಂಥವದ ಉಳಿದವ್ರ ವಿಶ್ಲೇಷಣೆಗಳೆಲ್ಲ. ಈ ಗ್ರಂಥ ಏನದ, ಮಲ್ಲಿಕಾರ್ಜುನ ಸ್ವಾಮಿಗಳು ವೇದಾಂತಿಗಳು, ವೇದಾಂತ ಕೇಸರಿ ಅಂತಾರ ಅವ್ರಿಗೆ. ಆ ವೇದಾಂತದ ಆಧಾರದ ಮೇಲೆ ವಿಶ್ಲೇಷಣೆ ಮಾಡ್ಯಾರ. ಹಿಂಗಾಗಿ ನಿಮಗಿದು ಸರಳವಾಗಿ ಅರ್ಥ ಆಗ್ತದ. ನಿಮಗೆ ಗೊತ್ತಿದ್ದದ್ದೇ ಶಬ್ದಗಳು ಬಳಸ್ಯಾರ ಇಲ್ಲ ಇಲ್ಲಿ. ಕೂಟಸ್ಥ, ಸಾಕ್ಷಿ, ಪ್ರತ್ಯಗಾತ್ಮ, ಚಿದ್ರೂಪ ಬ್ರಹ್ಮ ಅಂದ್ರೆ ಚಿತ್ ಸೂರ್ಯ, ಆನಂದ ಸಾಗರ, ಮಹಾಶೂನ್ಯ ಎಲ್ಲ ಅದಾವಲ್ರಿ. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ಆ ಮಲ ಇರ್ಲಾರ್ದಂಥದಕ್ಕೆ ನಿರ್ಮಲ ಅಂತಾರ. ಏನೂ ಇಲ್ಲದು, ಎಲ್ಲವೂ ತಾನೇ ಆಗಿದ್ದು ಏನೂ ಆಗಿಲ್ಲದಂತಿರ್ಬೋದು, ಎಲ್ಲವೂ ತನ್ನೊಳಗಿದ್ದು ಏನೂ ಇಲ್ಲದಂತಿರ್ಬೋದು, ಅದಕ್ಕೆ ಮಹಾಶೂನ್ಯ. ಅದಕ್ಕೆ ಅವಿಕಾರಿ, ವಿಕಾರ ಆಗ್ಲಾರ್ದಂಗ, ಅದಕ್ಕೇನು ವಿಕಾರ ಆಗಂಗಿಲ್ಲ. ಮೊದಲು 30 ಕೋಟಿ ಮಂದಿ ಇದ್ರು, ಈಗ 140 ಕೋಟಿ ಮಂದಿ ಆಗ್ಯಾರ ನಮ್ಮ ದೇಶದಾಗ. ಅಷ್ಟಾದ್ರೆ ಪರಮಾತ್ಮಗೆ ಏನಾರ ವಜ್ಜಾಗ್ಯದೇನ್ರಿ ಅದು? ಅವನಿಗೇನು ಭಾರ ಆಗ್ಯದೇನ್ರಿ ಪರಮಾತ್ಮಗ? ವಜ್ಜಾಗಿ ನೆಳ್ಳಕತ್ತಾನೆ. ನಾವು ಯಪ್ಪೋ ಎಷ್ಟು ಮಂದಿ ಆಗ್ಯಾರ ಅಂತ ಹೇಳಿ. ಪ್ರಕೃತಿ ಎಂದರೆ ನೆಳ್ಳದೇನ್ರಿ, ಜನ ಜಾಸ್ತಿ ಆಗ್ಯಾರಂತ? ಏನಿಲ್ಲ. ಅದು ನೋಡಿ ಲೆಕ್ಕ ಹಾಕ ಮನುಷ್ಯನೇ ನೆಳ್ತಾನೆ ಹೊರತು ಪ್ರಕೃತಿ ಏನಿಲ್ಲ. ಏಸರ ಜೀವಿ ಹುಟ್ಲಿ ಮತ್ತು ಓಸು ನಾಶ ಆಗಿ ಹೋದ್ರೂ ಅವಕ್ಕೇನು ಚಿಂತೆ ಇಲ್ಲ. ಅವಿಕಾರಿ, ಅದರೊಳಗೆ ವಿಕಾರ ಇಲ್ಲ. ಅಪರಿಚ್ಛಿನ್ನ ಅಂತಂದ್ರೆ ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇಲ್ಲ ಅನ್ನಂಗಿಲ್ಲ. ತುಂಡು ತುಂಡಿಲ್ಲದು, ಅಖಂಡದ, ಪರಿಚ್ಛಿನ್ನ ಇಲ್ಲದು. ನಮ್ಮೂರಾಗದನ, ನಿಮ್ಮೂರಾಗಿಲ್ಲ, ನಿಮ್ಮೂರಾಗದನ ಮತ್ತೆಲ್ಲೋ ಇಲ್ಲ, ನಿಮ್ಮ ಹೃದಯದೊಳಗದನ ಇನ್ನೊಬ್ಬರು ಹೃದಯದೊಳಗಿಲ್ಲ, ಹಂಗೆಲ್ಲ ಇಲ್ಲ. ಅಪರಿಚ್ಛಿನ್ನ, ತುಂಡು ತುಂಡಿಲ್ಲದು, ಅಖಂಡದ, ಎಲ್ಲಾ ಕಡೆ ಅದ, ಸರ್ವ ವ್ಯಾಪಕ. ಮತ್ತ ಅವ್ಯಯ, ಅವ್ಯಯ ಅಂತಂದ್ರೆ ಖರ್ಚ ಆಗಂಗಿಲ್ಲ. ಅವ್ಯಯ ಅನ್ನೋದು ಚಂದ ತಿಳ್ಕೋಬೇಕು. ಒಂದು ತಂಬಿಗೆ ನೀರೊಳಗ ಒಂದು ಗ್ಲಾಸ್ ನೀರ್ ತೆಕ್ಕೊಂಡ್ರಿ ಅಂತಂದ್ರ ಆ ತಂಬಿಗೆ ಒಂದು ಗ್ಲಾಸ್ ನೀರ್ ಕಡಿಮೆ ಆಗಿಬಿಡ್ತದಲ್ರಿ. ಒಂದು ಗ್ಲಾಸ್ ನೀರಷ್ಟು ಖಾಲಿ ಆಗ್ತದಿಲ್ಲ ತಂಬಿಗೆ. ಒಂದು ಬಟ್ಲ ನೀರ್ ತೆಕ್ಕೊಂಡ್ರಿ ಅಂದ್ರೆ ತಂಬಿಗೆ ನೀರ್ ಕಡಿಮೆ ಆಗ್ತಾವಲ್ರಿ. ಒಂದು ಬಟ್ಲದಷ್ಟು ಖಾಲಿ ಆಗ್ತದಿಲ್ಲ ತಂಬಿಗೆ. ಅದಕ್ಕೇನಂತಾರ, ವ್ಯಯ ಅಂತಾರ. ಖರ್ಚಾಯ್ತು, ತೆಗೆದೀವಿ. ಈಗ ನಿಮ್ ಬ್ಯಾಂಕ್ನಾಗ 1 ಲಕ್ಷ ರೂಪಾಯಿ ಅದ, ಅದ್ರಾಗ 10,000 ರೂಪಾಯಿ ನೀವು ತೆಗೆದ್ಬಿಟ್ರಿ ಅಂದ್ರೆ ಎಷ್ಟು ಉಳಿತದ? 90,000 ಉಳಿತು. 1 ಲಕ್ಷದಾಗ 10,000 ತೆಗೆದ್ರೆ 90,000 ಉಳಿತು. ಮತ್ತೀಗ 90,000 ರೂಪಾಯಿ ಅಂದ್ರೆ ಏನಾಯ್ತು? 10,000 ಖರ್ಚಾಯ್ತು. ಮತ್ತೆ ಇನ್ನೊಂದು 10 ತೆಗೆದ್ರಿ ಅಂದ್ರೆ 80,000 ಆಗ್ತದೆ. ಹಂಗೆ ತೆಕ್ಕೋತಾದ್ರಿ ಅಂದ್ರೆ ಕಲಸಾಗಿ ಹೋಗ್ಬಿಡ್ತಾವ. ವ್ಯಾವಹಾರಿಕ ಬದುಕಿನೊಳಗೆ ಏನಾಗ್ತದ? ಅದ್ರೊಳಗೆ ತೆಗೆದ್ರ ಕಡಿಮೆ ಆಗ್ತದ. ಮತ್ತೆ ಇನ್ನೊಂದು 20,000 ಹಾಕಿದ್ರಿ ಅಂದ್ರೆ ಹೆಚ್ಚಾಗ್ತದೆ. ಆಯ ವ್ಯಯ, ಆಯ ವ್ಯಯ ಅಂತಾರ. ಆಯ ಅಂತಂದ್ರೆ ಬಂದು ಲಾಭ ಆಗೋದು, ವ್ಯಯ ಅಂದ್ರೆ ಖರ್ಚಾಗೋದು. ಅವ ಆಯನೂ ಇಲ್ಲ, ವ್ಯಯನೂ ಇಲ್ಲ. ಒಂದು ತಂಬಿಗೆ ತುಂಬಿ ಅದ ಅನ್ಕೊಳ್ರಿ, ಅದ್ರೊಳಗ ಒಂದು ಬಟ್ಲ ನೀರ್ ತೆಗೆದ್ರು ಮತ್ತದು ತುಂಬಿದಂಗೆ ಇರ್ತು. ಒಂದು ಕೊಡ ನೀರ್ ತೆಕ್ಕೊಂಡ್ರು ಅದು ಮತ್ತೆ ತುಂಬಿದಂಗೆ ಇರ್ತದೆ. ಪರಮಾತ್ಮನ ಲಕ್ಷಣ ಹಿಂಗದನ ಅವನು. ಈಗ ನಿಮ್ಮ ಮನೆಗೆ ಮುನ್ಸಿಪಾಲಿಟಿ ಅವ್ರದ್ದು ನೀರಿನ ಕನೆಕ್ಷನ್ ತಗೊಂಡಿರಿ. ತಗೊಂಡ್ಮೇಲೆ ಒಂದ್ 10 ನಿಮಿಷ ನಳ ಬಿಟ್ಟು ನಳ ಬಂದ್ ಮಾಡಿಬಿಟ್ನಂತಂದ್ರ ಬೈಲಕತ್ತಿ ಬಿಡ್ತೀರಿ. ಇನ್ನ ನಾವು ಪೂಜಾಕ್ ನೀರ್ ತುಂಬಿಕೊಂಡಿಲ್ಲ, ಇನ್ನ ಕುಡಿಯೋ ನೀರ್ ತಗೋಬೇಕು, ಬಳಸ ನೀರು ಹಚ್ಕೊಳ್ಳೋದ್ರಾಗೆ ಒಂದ್ 10 ಕೊಡ ತೊಗೊಳೋದ್ರಾಗೆ ಎಲ್ಲ ಬಂದಾಯ್ತು ನೋಡಪ್ಪ ಅಂತ ಬೈತೀರಿ. ಅವನು ನಳ ಬಿಡೋನಿಗೆ ಬೈದ್ ಕೂಡ್ಲೇನೆ ಅವನಿಗೆಲ್ಲೋ ಅರ್ಜೆಂಟ್ ಹೋಗೋದಿತ್ತು, ಬಂದ್ ಮಾಡ್ಕೊಂಡು ಹೋಗ್ಬಿಟ್ಟ.
ಮುಂದೇನಾಯ್ತು, ಮರುದಿನ ನೀರ್ ಸರಿಗ್ ಬಿಟ್ಟಿಲ್ಲ, ಇವತ್ತು ಚಲೋ ಬಿಡು ಅಂತಂದ್ರೆ ಆಯ್ತು ಚಾಲು ಇಟ್ಟೋತಾನ ಅವನಿಗೇನು ಗಂಟು ಹೋಗ್ತದೆ. ಚಾಲು ಇಟ್ಟು ಹೋದ್ನಂತಂದ್ರೆ ಏನಾಯ್ತು, ನಿಮ್ಗೇನು 10 ನಿಮಿಷದ ಬದಲಿ ಒಂದು 20 ನಿಮಿಷ ನಳ ಬಿಟ್ರೆ ನಿಮ್ಮ ಮನೇನು ಎಲ್ಲ ತುಂಬಿ ಹೋಗ್ಬಿಡ್ತಾವ. ಮುಂದೊಂದು ಅರ್ಧ ತಾಸು ಬಿಟ್ರೆ ಯಾಕೋ ನೀರು ಇವತ್ತು ಬಾಳೆ ಬಿಟ್ಟಾನ, ಎಲ್ಲ ಕುಳ್ಳಿ ಮಿಳ್ಳಿ ತುಂಬ್ಕೊಳ್ಳೋ ಮತ್ತೆ ಎಲ್ಲ ತುಂಬ್ಕೊಂಡ್ಬಿಡ್ತೀರಿ. ಎಲ್ಲ ತುಂಬ್ಕೊಂಡ ಮೇಲೂ ಇನ್ನ ನಳ ಹಂಗೆ ಚಾಲು ಇತ್ತಂದ್ರ ಅವಾಗೇನಂತೀರಿ, ಅವ ಏನ್ ವಾಲ್ತಿರೋ ಅವೆಲ್ಲ ಸತ್ತನೋ ಯಾಕಡೆ ಹೋದ್ನೋ, ನೀರ್ ಹಂಗೆ ಹೋಲಕತ್ತವ ನೋಡು. ಮನೆಗೆಲ್ಲ ತುಂಬಿದ ಮೇಲೆ ಏನ್ ಮಾಡ್ತೀರಿ ನೀವು? ಗಟಾರಿ ಬಿಡ್ತೀರಿ ಅಷ್ಟೇ. ಯಾರ್ದಾರೆ ಟ್ಯಾಪ್ ಇತ್ತು ನಳಕ್ಕಂದ್ರ ಟ್ಯಾಪ್ ಬಂದ್ ಮಾಡ್ತಾರ, ಇಲ್ಲ ಅಂತಂದ್ರ ಗಟಾರಿ ಬಿಟ್ಬಿಡ್ತಾರೆ. ಹೋಲ್ ಬಿಡು, ಮತ್ತೆ ಇನ್ನೇನ್ ಮಾಡ್ಲಕತ್ತ, ನಮ್ಗಂತೂ ಮನೆಗೆಲ್ಲ ತುಂಬ್ಯಾವ ನೋಡ್ರಿ. ಕಡಿಮೆ ಆಗ್ತಾವ ಹೆಚ್ಚಾಗ್ತಾವ ಇವೆಲ್ಲ. ಒಂದು ನಳ ಬಿಡ ಒಂದೀಟು ಫರಕ್ ಮಾಡಿದ್ನಂದ್ರ ನಮ್ಗೆ ಹೆಚ್ಚು ಕಡಿಮೆ ಆಗ್ತದ ಜೀವನ. ಆದ್ರೆ ಇಡೀ ನದಿ ದೊಡ್ಡ ನದಿ ಒಂದಲ್ಲ 10 ನದಿಗಳು ಸಮುದ್ರದೊಳಗ ನೀರು ತಂದು ಸುರುತ್ತಿರ್ತಾವ. 24 ತಾಸು ಸುರುತ್ತಿರ್ತಾವ, ಹಗಲು ರಾತ್ರಿ. ಮತ್ತ ಹಂಗ ಸುರುವಿದಾಗ ನಿಮ್ ಮನೆ ನೀರು ಹೆಂಗ ನಳದಿಂದ ತುಂಬಿ ತುಳುಕಿ ಹೊರಗೆ ಗಟಾರಕ್ಕೆ ಬಿಡ್ತೀರಿ, ಹಂಗ ಸಮುದ್ರನು ಎಂದರೆ ಉಕ್ಕಿ ಹೊರಗೆ ಬಂದು ಎಲ್ಲ ಜಗತ್ತನ್ನ ಮುಣಗಿಸದೇನದು. ಎಲ್ಲ ಕಡೆ ತುಂಬಿ ಹರಿಬೇಕಲ್ರಿ ಅದು. ಕಣ್ಣೆದ್ರೆ ಇದು ಸಮುದ್ರ ಎಂದರೆ ಕಡಿಮೆ ಆಗಿದೇನು, ನದಿಗಳು ಒಣಗ್ಯಾವತ್ತೇಳಿ. ಅವ್ಯಯ ಏನ್ ಶಕ್ತಿ ನೋಡ್ರಿ ಅದು ಸಮುದ್ರದ್ದು. ಸಮುದ್ರ ನದಿಯಾಗಿ ನೀರು ಕಡಿಮೆ ಆಗ್ಯಾವತ್ತೇಳಿ ಸಮುದ್ರ ನೀರು ಕಡಿಮೆ ಆಗಿಲ್ಲ, ನದಿಯಾಗಿ ನೀರು ಹೆಚ್ಚಾಗ್ಯಾವ, ಮಳೆಗಾಲ ಜಗ್ಗಿ ಬಂದು ಹರಿಲಕತ್ತಾವ ಅಂತಂದ್ರ ಅದು ಹೆಚ್ಚಾಗಿ ತುಂಬಿ ಹರಿಬೇಕಲ್ಲ. ಪ್ರಕೃತಿ ಒಳಗ ಎಂತ ಲೀಲೆ ಇದು. ಕಣ್ಣೆದ್ರೆ ಲೀಲೆ ಕಾಣಿಸ್ತದ, ನೋಡಕ್ ಕಣ್ಣಿಲ್ಲ, ತಿಳ್ಕೊಳಕ ಬುದ್ಧಿ ಇಲ್ಲ. ಅವ್ಯಯ ಪರಮಾತ್ಮನ ಲೀಲೆ ಹೆಂಗದ, ಅವ್ಯಯ. ವ್ಯಯ ಅಂದ್ರೆ ಗೊತ್ತಾಯ್ತಲ್ಲ, ಖರ್ಚಾಗೋದು. ಆಯ ಅಂತಂದ್ರೆ ಒಳಗೆ ಬರೋದು, ವ್ಯಯ ಅಂದ್ರೆ ಹೊರಗೆ ಹೋಗೋದು. ಇನ್ಲೆಟ್ ಅಂಡ್ ಔಟ್ಲೆಟ್, ಅವಿಕಾರಿ, ಅಪರಿಚ್ಛಿನ್ನ, ಅವ್ಯಯ. ಈ ರೀತಿಯಾದ ಪರಶಿವನ ದಿವ್ಯ ಪ್ರಭೆಗೆ, ಆ ಪರಮಾತ್ಮನ ದಿವ್ಯ ಪ್ರಭೆ ಅಂತಂದ್ರೇನು? ಪರಶಿವನ ಪ್ರಭೆ ಶಕ್ತಿ ಅವಂದು ಪ್ರಭೆ ಪ್ರಭಾ ಅಂತ ಹೆಸರಿಟ್ಕೋತಿರ್ತಾರಲ್ಲ. ಪ್ರಭಾ, ಪ್ರಭು, ಪ್ರಭೆ ಏನಂದ್ರೆ ದೇವ್ರ ಶಕ್ತಿ ಅದು, ಪರಮಾತ್ಮನ ಶಕ್ತಿ ಅದು. ದಿವ್ಯ ಪ್ರಭೆಗೆ ಏನಂತಾರಪ್ಪ ಅಂದ್ರ ಪರಾಶಕ್ತಿ ಎನ್ನಲಾಗಿದೆ. ಅಂತ ಪರಮಾತ್ಮನ ದಿವ್ಯ ಪ್ರಭೆಗೆ ಪರಾಶಕ್ತಿ ಅಂತಾರೆ. ಅವನ ಶಕ್ತಿ, ಪರಮಾತ್ಮನ ಶಕ್ತಿ ಅದು. ಈಗ ದಂಪತಿ ಅಂತಾರ, ದಮ್ ಪತಿ ಎರಡದವ ಶಬ್ದ ಅಲ್ಲಿ. ದಮ್ ಅಂದ್ರೆ ಏನು? ಶಕ್ತಿ. ದಮ್ ತಗೋ, ಸ್ವಲ್ಪ ವೀಕ್ ಆಗಿದಿ, ಸ್ವಲ್ಪ ದಮ್ ತಗೋ, ಓಡಿ ಅಶಕ್ತ ಆಗಿದಿ, ಸ್ವಲ್ಪ ನಿಂದ್ರ, ದಮ್ ಹಿಡಿ, ದಮ್ ಹಿಡಿ ಅಂತಂದ್ರ ಸ್ವಲ್ಪ ಪ್ರಾಣ ಶಕ್ತಿ ತುಂಬ್ಕೋ, ಸ್ಟ್ರಾಂಗ್ ಆಗು, ಶಕ್ತಿ ಬರ್ಲಿ, ತಡಿ, ದಮ್ ಹಿಡಿ ಅಂತ ಇರ್ತಾರೆ. ದಮ್ ಅಂದ್ರೆ ಶಕ್ತಿ. ಪತಿ ಅಂತಂದ್ರೆ ಗಾಂಡ, ದಮ್ ಅಂದ್ರೆ ಹೆಂಡತಿ. ಮತ್ತೆ ಹೆಂಡತಿ ಆ ಕಡೆ ಹೋಗ್ಬಿಟ್ಲ ಅಂತಂದ್ರೆ ಏನ್ ಮಾಡ್ತಾನೆ ಇವ? ಏನಾಗ್ತಾನ ಪತಿ? ದಮ್ ಇರ್ಲಾರ ಪತಿ ಏನಾಗ್ತಾನ? ವೀಕ್ ಆಗಿಬಿಡ್ತಾನ. ದಮ್ ಇತ್ತಂದ್ರೆ ಅವನಿಗೆ ಶಕ್ತಿ ಇರ್ತದೆ. ಹಂಗ ಇಲ್ಲೇನದ, ಇವಂದು ಪ್ರಭೆ ಏನದ, ದಿವ್ಯ ಪ್ರಭೆ ಇಲ್ಲೇನದ, ಜೀವನಿಗೆ ಅವನ ಪತ್ನಿ ಆ ಕಡೆ ಆದ್ರ ಇವ ವೀಕ್ ಆಗ್ತಾನ. ಆದ್ರ ಅವನ ಬಲ್ಲಿ ಹೆಂಗದ ಅಂತಂದ್ರ ಆ ಪ್ರಭೆ ತನ್ನದೇ ಆದ ಒಂದು ಸ್ವರೂಪ ಅದು ಹೆಚ್ಚು ಆಗೋದಲ್ಲ, ಕಡಿಮೆ ಆಗೋದಲ್ಲ, ಅಂಥದ್ದು ಒಂದು ಅವ್ಯಯವಾದ ದಿವ್ಯ ಪ್ರಭೆ ಅವನು ಪರಾಶಕ್ತಿ ಎನ್ನಲಾಗಿದೆ. ಪರಶಿವ ಪರಶಕ್ತಿಗಳಿಗೆ ಏನದಪ್ಪ? ಅವಿನಾಭಾವ ಸಂಬಂಧ. ಅವನೊಳಗಿರುವ ಪ್ರಭೆ ಶಕ್ತಿ ಏನದಲ್ಲ,
ಅವೆಲ್ಲ ಸೃಷ್ಟಿ ಸ್ಥಿತಿ ಲಯ ಆಗಂತದ್ದು ಅವನದು ದಿವ್ಯ ಪ್ರಭೆ. ಆ ಯಾವುದ್ರೊಳಗೆ ಅದೆಲ್ಲ ಸೃಷ್ಟಿ ಸ್ಥಿತಿ ಲಯ ಆಗ್ಲಿಕ್ಕತ್ತದ ಅದು ಏನದ ಬ್ರಹ್ಮ. ಅವನೊಳಗ ಲೀಲೆ ಏನ್ ನಡೆದದ ಅದು ಅವನ ಪ್ರಭೆ. ಆ ಪ್ರಭೆಗೆ ಏನಂತಾರ ಶಕ್ತಿ ಅಂತಾರ. ಯಾವುದ್ರೊಳಗ ಅದು ನಡೆದದ ಲೀಲೆ ಅದು ಶಿವ. ಆ ಶಿವ ಶಕ್ತಿಗೆ ಏನದ ಪರಶಿವ ಪರಶಕ್ತಿಗಳಿಗೆ ಅವಿನಾಭಾವ ಸಂಬಂಧ ಆದ. ಒಂದು ಇದು ಮಾಡ್ತಾರೆ ನೋಡ್ರಿ, ಏನ್ ಮಾಡ್ತಾರಂದ್ರ ಪರಮಾತ್ಮ ನೆಲದ ಮೇಲೆ ಅಂಗಾತ ಬಿದ್ದಾನ, ಅವನ ಮೇಲೆ ಈಕಿ ಏನ್ ಮಾಡ್ಲಕತ್ತಾಳ, ಭರತನಾಟ್ಯ ಮಾಡ್ಲಕತ್ತಾಳ ಪಾರ್ವತಿ. ಅವನ ಎದಿ ಮೇಲೆ ಹೊಟ್ಟೆ ಮೇಲೆ ಕುಣದು ಅಯ್ಯೋ ಪರಮಾತ್ಮ ತುಳಿಲಕತ್ತಾಳ ಅಂತಾರೇನ್ರಿ ಅದ್ರ ಅರ್ಥ. ಆಕೆಯ ಎಲ್ಲಾ ಲೀಲೆಗಳಿಗೆ ಅವನೇ ಆಧಾರದನಂತ ಅದರ ಅರ್ಥ. ಪರಮಾತ್ಮ ಕೆಳಗೆ ತುಳಿಲಕತ್ತಾರ ಅಂತ ಅಲ್ಲದು, ಅವನ ಆಧಾರ, ಅವಳ ಲೀಲೆಗೆ ಅವನು ಆಧಾರ. ಅವನು ಇಲ್ಲ ಅಂತಂದ್ರ ಈಕಿ ಇಲ್ಲ, ಈಕಿಗೆ ಅಸ್ತಿತ್ವನೇ ಇಲ್ಲ. ಮತ್ತ ಈಕೆ ಇಲ್ಲ ಅಂತಂದ್ರೆ ಅವ ಸುಮ್ಮನೆ ಒಂದ್ ಹೆಣ ಬಿದ್ದಂಗೆ ಬಿದ್ದಿರ್ತಾನ, ಇದ್ದು ಸತ್ತಂಗ. ಈಕೆ ಅದಳತ್ತೆ ಅವ ಪ್ರಕಟ ಆಗ್ಲಕತ್ತಾನ. ಅವನ ಲೀಲೆ ಅವನ ಶಕ್ತಿಯ ಮೂಲಕನೇ ಆಗ್ಬೇಕಲ್ಲ. ಅವನ ಶಕ್ತಿನೇ ಇಲ್ಲ ಅಂತಂದ್ರೆ ಅವ ಪ್ರಕಟ ಆಗಂಗಿಲ್ಲ, ಸುಮ್ಮನೆ ಒಂದು ಇದ್ದು ಸತ್ತಂಗಿರ್ತಾನ ಅವ ಅಷ್ಟೇ. ಅವನದೆಲ್ಲ ಲೀಲೆ ಅವನ ಪ್ರಭೆಲಿಂತ ಇರ್ತದೆ. ಅದಕ್ಕೆ ಅವೆರಡು ಹೆಂಗದವ, ಪರಶಿವ ಪರಾಶಕ್ತಿ ಅಂತಂದ್ರೆ ಅವಿನಾಭಾವ ಸಂಬಂಧ. ಅವಿನಾಭಾವ ಸಂಬಂಧ ಅಂದ್ರೆ ಏನಂತೀರಿ, ಅದಕ್ಕೆ ಹೆಂಗಂತೀರಿ? ಬಿಡಿಸಿ ಬೇರಾಗದ, ಬೆರಸಿ ಒಂದಾಗದ. ಬಿಡಿಸಿ ಬೇರಾಗದ, ಬೆರಸಿ ಒಂದಾಗದ ಕೂಟ ಪರಶಿವ ಪರಾಶಕ್ತಿಗಳದು. ಅದಕ್ಕೆ ಒಂದ್ ಕಡೆ ಹೇಳ್ತಾರ ಕೂಡದ ಅಗಲದ ಕೂಟ ಅಂತಾರ. ಪರಶಿವ ಪರಶಕ್ತಿದು ಕೂಡದ ಕೂಟ ಅಗಲದ ಕೂಟ. ಏನಿದು? ಅಗಲಂಗೂ ಇಲ್ಲ ಕೂಡಂಗೂ ಇಲ್ಲ. ಮತ್ ಪರಶಿವನೇ ಪರಾಶಕ್ತಿ ಅಲ್ಲ, ಪರಾಶಕ್ತಿನೇ ಪರಶಿವ ಅಲ್ಲ. ಮತ್ತ ಅವು ಒಂದಕ್ಕೊಂದು ಬಿಟ್ಟು ಇಲ್ಲ, ಮತ್ತೆ ಎರಡು ಒಂದೇ ಅದಾವಂದ್ರೆ ಇಲ್ಲ. ಅದಕ್ಕೆ ಅವ್ರು ಉದಾಹರಣೆಗಳು ಹೆಂಗ್ ಕೊಡ್ತಾರ? ದೀಪ ದೀಪ್ತಿ. ದೀಪ್ತಿ ಅಂದ್ರೆ ದೀಪದ ಕಿರಣ ಮತ್ತು ಅದರ ಬೆಳಕು. ದೀಪ ದೀಪ ಮತ್ತು ದೀಪದ ಬೆಳಕು. ದೀಪದ ಬೆಳಕು ಬೇರೆ, ದೀಪ ಬೇರೆ, ಹೌದಾ ಇಲ್ಲ? ದೀಪ ಎಲ್ಲದ? ಮೂಲೆಗದ. ಅದ್ರ ಬೆಳಕು ಮನಿ ತುಂಬಾ ಅದ. ಈ ಬೆಳಕಿಗೆ ದೀಪ ಅಂತೀರೇನು? ಇಲ್ಲ. ಆ ದೀಪಕ್ಕೆ ಬೆಳಕು ಅಂತೀರೇನು? ಇಲ್ಲ. ದೀಪನೇ ಬೇರೆ, ಅದರ ಬೆಳಕೇ ಬೇರೆ. ಮತ್ತ ಅವೆರಡು ಒಂದೇ ಅಂತೀರೇನು? ಅಲ್ಲ. ದೀಪನೇ ಬೇರೆ, ಬೆಳಕು ಬೇರೆ. ಮತ್ತ ಅವೆರಡು ಬೇರೆ ಬೇರೆ ಅಂತೀರೇನು? ಇಲ್ಲ. ಒಂದನ್ ಬಿಟ್ಟು ಒಂದಿಲ್ಲವು. ಹಂಗ ದೀಪ ದೀಪ್ತಿ, ಪುಷ್ಪ ಪರಿಮಳ, ಹೂವ ಮತ್ತು ಪರಿಮಳ. ಹೂವನೇ ಬೇರೆ, ಪರಿಮಳನೇ ಬೇರೆ. ಅವೆರಡು ಜೊತೆಯಾಗೇ ಇರ್ತಾವ, ಆದ್ರೆ ಒಂದೇ ಆಗ್ಯವೇನು? ಇಲ್ಲ. ಕೂಡದ ಮತ್ತೆ ಸೆಪರೇಟ್ ಮಾಡ್ಲಿಕ್ಕೆ ಬರ್ತವೇನು? ಬರಲ್ಲ. ಕೂಡದ ಅಗಲದ ಕೂಟ. ಪುಷ್ಪ ಮತ್ತು ಅದರೊಳಗಿರುವಂತ ಪರಿಮಳ. ಹಂಗ ಅವೆರಡು ಅಭಿನ್ನವಾಗಿ ನೆಲೆಸಿವೆ. ಪರಶಿವ ಪರಶಕ್ತಿ ಸಮವ್ಯಾಪಕರು, ಇಬ್ರು ಸಮವ್ಯಾಪಕರು. ಅಂತರ ಇಷ್ಟೇ, ಪರಶಿವನು ಅಪರಿಣಾಮಿ, ಪರಾಶಕ್ತಿ ಪರಿಣಾಮಶೀಲೆ. ಇದೇನದ? ಪರಶಿವ ಅಪರಿಣಾಮಿ, ಅವನಿಗೇನು ಪರಿಣಾಮ ಆಗಂಗಿಲ್ಲ. ಪರಾಶಕ್ತಿ ಏನಾಗ್ತದ? ಪರಿಣಾಮಶೀಲೆ. ಪರಾಶಕ್ತಿ ಒಳಗೆ ಏನಾಗ್ತದ? ಹೆಚ್ಚು ಕಡಿಮೆ ಆಗ್ತಿರ್ತದ, ಬರ್ತಿರ್ತದ, ಹೋಗ್ತಿರ್ತದ. ಹಿಂಗೆಲ್ಲ ಆಕೆ ಒಳಗೆ ಪರಿಣಾಮ ಆಗ್ತಿರ್ತದ. ಇವನೊಳಗೆ ಅದೇನು ಆಗಂಗಿಲ್ಲ. ಅದಕ್ಕ ಏನಂತಾರ? ಮಾಯೆಯ ಪರಿಣಾಮ, ಚೇತನದ ವಿವರ್ತ. ಚೇತನದ ವಿವರ್ತ ಅಂತಂದ್ರೇನು? ಹಗ್ಗ ಹಾವಾಗಿ ಕಂಡದಂತಂದ್ರೆ ನಿಮಗ ಆದ್ರ ಹಗ್ಗ ಹೋಗಿ ಏನಾರ ಹಾವಾಗ್ಯದೇನು? ಹಗ್ಗ ಹಗ್ಗ ಆಗಿ ಇದ್ದ ಹಾವಾಗಿ ಕಂಡದ.
ತನ್ನ ಮೂಲ ಸ್ವರೂಪ ತ್ಯಾಗ ಮಾಡಲಾರದೆ ಅನ್ಯ ಸ್ವರೂಪ ಧಾರಣೆ ಮಾಡ್ಯದ. ಅದಕ್ಕ ಹಗ್ಗ ಹಗ್ಗಾಗಿ ಹಾಗೆಯೇ ಕಂಡದ. ಹಗ್ಗ ಹಾವಾಗಿ ಕಂಡ್ರೂ ಸಹಿತ ಹಗ್ಗ ಹಗ್ಗ ಹಾಗೆಯೇ ಉಳಿದದ. ಹಂಗ ಬ್ರಹ್ಮ ಅನ್ನೋ ವಸ್ತು ಹೆಂಗದನ, ಅವ ಜಗತ್ತಿನೊಳಗೆ ಎಷ್ಟು ವಸ್ತುಗಳದವ, 36 ತತ್ವಗಳದವ, ಎಲ್ಲಾ ತತ್ವಗಳಾಗಿ ಅವನು ತೋರಿದ್ರೂ ಸಹಿತ ಹಾವಿದ್ದಂಗ ಅವು 36 ತತ್ವಗಳೆಲ್ಲ. ಆದರೆ ಅವ ಬ್ರಹ್ಮನಾಗೇ ಉಳಿದನ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಅದೇನಂತಾರೆ ಪರಿಪೂರ್ಣ ರೂಪ. ಅವ ಬ್ರಹ್ಮನಾಗೆ ಉಳಿದು 36 ತತ್ವಗಳಾಗಿ ಅವ ತೋರ್ಲಕತ್ತಾವ. ಬ್ರಹ್ಮನ ವಿಷಯ ಬಂದಾಗ ಹಿಂಗಿರ್ತವ. ಆ ತೋರಿದ ವಸ್ತುಗಳಲ್ಲಿ ವ್ಯತ್ಯಾಸಗಳಾಗ್ಲಕತ್ತಾವ. ಬಾಲಕ ಇದ್ದದ್ದು ಯುವಕ ಆಗ್ಲಕತ್ತದ, ಯುವಕ ಇದ್ದದ್ದು ಮುದುಕ ಆಗ್ಲಕತ್ತದ, ಮುದುಕ ಇದ್ದದ್ದು ಸಾಯ್ಲಕತ್ತದ, ಸಾತ್ತದ್ದು ಮತ್ತೆ ಹುಟ್ಟಲಕತ್ತದ. ಅದೇ ನಡೆದದ ಚಕ್ರ. ತಿರೋಧಾನ, ಸೃಷ್ಟಿ ಸ್ಥಿತಿ ಲಯ ತಿರೋಧಾನ. ಒಟ್ಟ 5 ರೀತಿ ಬರ್ತಾವವು. ಹುಟ್ಟೋದಕ್ಕಿಂತ ಮೊದಲಿನ ಸ್ಥಿತಿಗೆ ಒಂದ್ ಹೆಸರು, ಸತ್ತ ಮೇಲಿನ ಸ್ಥಿತಿಗೆ ಒಂದ್ ಹೆಸರು, ಹುಟ್ಟಿದ ಮೇಲೆ ಒಂದ್ ಹೆಸರು, ಸಾಯಾಗಿಂದ ಒಂದ್ ಹೆಸರು, ಹುಟ್ಟುವ ಸಾಯುವ ಮಧ್ಯದಲ್ಲಿ ಒಂದ್ ಹೆಸರು. ಹಿಂಗ್ ಒಟ್ಟು 5 ಹೆಸರು ಬರ್ತಾವ. ಸೃಷ್ಟಿ ಸ್ಥಿತಿ ಲಯ. ಹೇಳ್ತೀನಿ ನಿಮಗೆ ಏನೋ ತಿರೋಧಾನ ಆಯ್ತು. ಅದಕ್ಕೆ ಇನ್ನೂ ಒಂದ್ ಹೆಸರು ಬರ್ತದ, ಅಲ್ಲಿ ಏನೋ ಅದಾವ. ಸೃಷ್ಟಿ ಸ್ಥಿತಿ ಲಯ ಹುಟ್ಟೋದಕ್ಕಿಂತ ಮೊದಲು ಒಂದು ಹೆಸರು ಕೊಡ್ತಾರ ಅವ್ರು. ನಿನ್ನೆ ನೋಡ್ಕೊಂಡಿನಿ, ಎಲ್ಲ ಅದ ಏನ್ರಿ? ಹೇಳ್ತೀನಿ, ಬರ್ತದ, ಎಲ್ಲಿ ಹೋಗಲ್ಲ. ಅದೇನು ಸರಳ ಅದಾವ. 5 ಹೆಸರುಗಳದಾವ. ಓಂ ನಮ ಶಿವಾಯ ಇದ್ದಂಗವು. ಓಂ ಅಂದ್ರೆ ಬ್ರಹ್ಮ, ನಮ ಶಿವಾಯ ಅಂತಂದ್ರೆ ಅವೆಲ್ಲ ಚೇಂಜ್ ಆಗವು. 36 ತತ್ವಗಳು ನಮ ಶಿವಾಯದಾಗ ಅದಾವ. ಹಿಂಗಾಗಿ ಅದು ಪರಿಣಾಮಿ. ಇದು ಪರಿಣಾಮ ಹೆಂಗದಪ್ಪ ಅಂತಂದ್ರೆ, ಆ ಸೃಷ್ಟಿಯಾದ ವಸ್ತುಗಳಲ್ಲಿ ಪರಿಣಾಮ ಏನು ಆಗ್ತಿರ್ತದೆ ಹೆಂಗದಪ್ಪ ಅಂದ್ರೆ, ಹಾಲು ಹೋಗಿ ಮೊಸರಾಗ್ತದೆ, ಮೊಸರು ಹೋಗಿ ಮಜ್ಜಿಗೆ ಆಗ್ತದೆ, ಮಜ್ಜಿಗೆ ಹೋಗಿ ಬೆಣ್ಣೆ ಆಗ್ತದೆ, ಬೆಣ್ಣೆ ಹೋಗಿ ಮತ್ತೆ ತುಪ್ಪ ಆಗ್ತದೆ, ಮತ್ತೆ ತುಪ್ಪ ಹೋಗಿ ಶಕ್ತಿ ಆಗ್ತದೆ, ಎನರ್ಜಿ ಆಗ್ತದೆ. ಅದೇನೇನಾಗ್ತದೆ ಎಲ್ಲ ಆಗ್ತದೆ. ಆದ್ರೆ ಏನದ, ಹಾಲು ಹೋಗಿ ಮೊಸರಾಗ್ಯದ ಅಂತಂದ್ರೆ ಅದು ಮಿಥ್ಯವಾಗಿಲ್ಲ. ಅದೇನದ, ಮೊಸರು ಸತ್ಯ ಆಗಿಬಿಡ್ತು, ಮತ್ತೆ ಒಳ್ಳೆ ಹಾಲೇ ಆಗಂಗಿಲ್ಲ. ಹಗ್ಗ ಹೋಗಿ ಹಾವಾಗ್ಯದ ಅಂದ್ರೆ ಹಾವು ಮಿಥ್ಯವಾಗ್ಯದ. ಆದ್ರೆ ಹಗ್ಗ ಹೋಗಿ ಹಾವಾಗ್ಯದ ಹಾವು ಮಿಥ್ಯವಾಗ್ಯದ. ಆದ್ರೆ ಹೊಳ್ಳಿ ಬೆಳಕು ಮಾಡಿದ್ರೆ ಮತ್ತೆ ಒಳ್ಳೆಯದು ಹಗ್ಗ ಸಿಗ್ತದೆ ನಿಮಗೆ. ಆದ್ರೆ ಮೊಸರು ಹೋಗಿ ಹಾಲಾಗ್ಯದ ಅಂತಂದ್ರೆ, ಹಾಲಾಗ್ಯದ, ಇದು ಹಾಲು ಹೋಗಿ ಮೊಸರಾಗ್ಯದ ಅಂತಂದ್ರೆ ಮೊಸರು ಮಿಥ್ಯವಾಗಿಲ್ಲದು. ಮೊಸರು ನೀವು ಬೆಳಕಾಕಿ ನೋಡಿದ್ರಿ, ಇಲ್ಲ ಹಾಲೇ ಅದ ಅಂತಂದ್ರೆ ಹಾಲು ಸಿಗಂಗಿಲ್ಲ. ಅಲ್ಲಿ ನಿಮಗೆ ಮೂಲ ರೂಪ ತ್ಯಾಗ ಆಗ್ಯದ. ಅದಕ್ಕೆ ಮಾಯೆಯ ಪರಿಣಾಮ, ಚೇತನದ ವಿವರ್ತ, ಇವೆರಡೂ ಕೂಡಿದ್ದಕ್ಕೆ ಜಗತ್ತಂತಾರ. ಬಾಲಕ ಹೋಗಿ ಯುವಕ ಆಗ್ಯಾನ, ಆ ಯುವಕನೊಳಗೆ ಬಾಲಕನ ಹುಡುಕಿದ್ರೆ ಸಿಗ್ತಾನೇನ? ಅವನು ಸಿಗಲ್ಲ, ಮುಗಿತ್ತು. ಯುವಕ ಹೋಗಿ ಮುದುಕಾಗ್ಯಾನ, ಮುದುಕಾಗ್ಯಾನ ಅಂತಂದ್ರೆ ಮುದುಕನೊಳಗೆ ಹೋಗಿ ಯುವಕನ ಹುಡುಕಿದ್ರೆ ಸಿಗ್ತಾನೇನೋ? ಅವನು ಸಿಗಂಗಿಲ್ಲ, ಮುಗಿತು. ಹಿಂಗಿರ್ತಾವ. ಎಷ್ಟು ವರ್ಷ ಆದ್ರೂ ನಿನ್ ಸಲಿಗೆ ಕಾಯ್ತಿರ್ತೀನಿ ಅಂತಿರ್ತಾನ. ಬೆಕ್ಕದಾಗಲ್ಲಕ್ಕದು, ನಿನ್ ಸಲಿಗೆ ಕಾಯ್ತೀನಿ, ನಿನ್ನ ಬಿಟ್ಟು ಯಾರಿಗೆ ಮಾಡ್ಕೊಳ್ಳಲ್ಲ. ತಕ್ಕಿನೂ ಹೇಳ್ತಾಳ, ಅವನು ಹೇಳ್ತಿರ್ತಾನ. ಎಷ್ಟು ವರ್ಷ ಯಾಕಾಗಲ್ಲಕ್ಕಂದ್ರೆ ಏನಾಗ್ತದ? ಆ ವರ್ಷನಾಗ ಅವ್ರು ಮುದುಕರಾಗಿ ಹೋಗ್ಬಿಟ್ಟಿರ್ತಾರ. ಅಲ್ಲಿ ಯುವಕರು ಸಿಗ್ತಾರೇನೋ ಅವ್ರು? ಮುಗಿತಾವ. ಮಾಯೆಯ ಪರಿಣಾಮ ಒಳಗಾಗಿ ಆಯುಷ್ಯ ನಷ್ಟ ಆಗಿಬಿಡುತ್ತೆ. ಹಿಂಗ ಅದಕ್ಕೆ
ಇಲ್ಲೇನಾಯ್ತು? ವ್ಯಯ ಅವ್ಯಯ ಅಲ್ಲ, ಅವಿನಾವಭಾವ ಸಂಬಂಧ, ದೀಪ ದೀಪ್ತಿ, ಪುಷ್ಪ ಪರಿಮಳ ಅವೆರಡು ಅಭಿನ್ನವಾಗಿ ನೆಲೆಸಿವೆ. ಪರಶಿವ ಪರಶಕ್ತಿ ಸಮವ್ಯಾಪಕರು, ಇಬ್ರು ಸಮಾನ ವ್ಯಾಪಕರದರ. ಅಂತರ ಇಷ್ಟೇ, ಪರಶಿವನು ಅಪರಿಣಾಮಿ, ಪರಾಶಕ್ತಿ ಪರಿಣಾಮಶೀಲೆ. ಅವನು ಆಶ್ರಯ, ಅವಳು ಆಶ್ರಿತೆ. ಅವಳು ಆಶ್ರಿತೆ, ಅವನು ಆಶ್ರಯ. ನಿತ್ಯ ಸಮರಸರಾದ, ನಿತ್ಯ ಸಮರಸರಾದ ಅವರ ಪವಿತ್ರ ಸಂಯುಗಲದಿಂದ 36 ತತ್ವಗಳು ಉದಿಸಿದವು. ಸಂಯುಗಲ ಅಂತಂದ್ರೆ ಅವರಿಬ್ಬರ ಸಂಯೋಗದಿಂದ. ಏನದಪ್ಪ ಅಂದ್ರೆ ನಿತ್ಯ ಸಮ, ಅವರಿಬ್ರು ನಿತ್ಯ ಸಮರಸರಾದ ಅವರ ಪವಿತ್ರ ಸಂಯುಗಲದಿಂದ 36 ತತ್ವಗಳು ಉದಿಸಿದವು. 36 ತತ್ವಗಳು ಉದಿಸಿದವು ಅಂತ ಹೇಳ್ತಾರ. ಮುಂದೆ 36 ತತ್ವಗಳು ಹೆಂಗ ಏನು ಅಂತ ಹೇಳ್ತಾರ. ಇದನ್ನ ಇಲ್ಲಿಗೆ ನಿಲ್ಲಿಸಿ, ಆ 36 ತತ್ವಗಳು ಸುದೀರ್ಘ ಚರ್ಚೆ ಬರ್ತದೆ, ಅದು ಮುಂದಿನ ಸಲ ಮಾಡೋಣ. ಇಲ್ಲಿ ಏನದಪ್ಪ ಅಂತಂದ್ರೆ, ಇಲ್ಲಿ ನಿಮ್ಗ ಒಂದು ತಿಳುವಳಿಕೆ ಬರಬೇಕು. ಏನಂತಂದ್ರೆ, ಅವರು ಹೆಂಗದರ, ಒಂದು ಶಬ್ದ ಬಳಸ್ಯಾರ ಇಲ್ಲಿ, ಸಮವ್ಯಾಪಕರು. ಈ ಸಮವ್ಯಾಪಕರು ಅಂದ ಕೂಡ್ಲೇನೆ ನಿಮಗ ಅಲ್ಲಿಗೆ ನಿಲ್ಲಬೇಕು. ನೀವು ನಿಂತು ಹೆಂಗಿದು ಸಮವ್ಯಾಪಕ? ಬ್ರಹ್ಮ ಬಹಳ ದೊಡ್ಡವದನ, ಅವನ ಹಣಿಗೆ ಹಚ್ಕೊಂಡದ್ದು ಟಿಕಳಿ ಇದ್ದಂಗ. ಯಾರು? ಬ್ರಹ್ಮಿಣಿ ಮಾಯೆ. ಅವ್ರು ಸಮವ್ಯಾಪಕರು ಹೆಂಗಾಗ್ತಾರ ಅಂತ ಪ್ರಶ್ನೆ ಹುಟ್ಟುತ್ತದಲ್ರಿ. ಎಲ್ಲಿ ಅವರು ಸಮವ್ಯಾಪಕರು ಅಂತಂದ್ರೆ, ಸಮವ್ಯಾಪಕರು ಎಲ್ಲಿ ಅಂದ್ರೆ ವ್ಯಾವಹಾರಿಕ ಜಗತ್ತಿನೊಳಗೆ ಸಮವ್ಯಾಪಕರು. ಅವರು ಪಾರಮಾರ್ಥಿಕ ಜಗತ್ತಿನೊಳಗೆ ಅವನೊಬ್ಬನೇ ಹೀರೋ, ಅವನು ಸಮವ್ಯಾಪಕ ಆಗಲ್ಲಕ್ಕೆ. ಅವನ ಬಳಿ ಇದ್ರೂ ಒಂದು ತಿಕ್ಳಿ ಇದ್ದಂಗೆ ಇರ್ತಾಳಷ್ಟೇ. ಪಾರಮಾರ್ಥಿಕ ಜಗತ್ತಿನೊಳಗೆ ಸಮವ್ಯಾಪಕಿ ಅಲ್ಲಕ್ಕೆ. ಪರಮಾತ್ಮನಷ್ಟೇ ಸಮವ್ಯಾಪಕ ಅಲ್ಲ. ಅರ್ಥ ಹೇಳಕತ್ತದ್ರಿ? ವ್ಯಾವಹಾರಿಕ ಜಗತ್ತಿನೊಳಗ ಸಮವ್ಯಾಪಕ, ಪಾರಮಾರ್ಥಿಕ ಜಗತ್ತಿನೊಳಗ ಅವನು ಸಮವ್ಯಾಪಕ ಅಲ್ಲಕ್ಕೆ. ಅಲ್ಲಿ ಅವ ಒಬ್ಬನೇ ಬ್ರಹ್ಮ, ಸಿಂಗಲ್. ಅದು ಜೊತೆಗಿದ್ರೂ ಸಹಿತ ಒಂದು ಟಿಕಳಿ ಇದ್ದಂಗೆ ಇರ್ತದೆ ಅಷ್ಟೇ ಹೊರತು. ಎಲ್ಲಿ? ಪಾರಮಾರ್ಥಿಕ ತತ್ವ ಚಿಂತನದ ಕಾಲದಲ್ಲಿ ಅವನ ಒಂದು ಸ್ಥಿತಿಯಲ್ಲಿ, ಆ ಸತ್ಯದಲ್ಲಿ, ಪಾರಮಾರ್ಥಿಕ ಸತ್ಯ ವಸ್ತು ಆಗ ಬ್ರಹ್ಮನಲ್ಲಿ ಆ ಒಂದು ವಸ್ತು ಆದ ಅಂದ್ರೆ ಅದು ಹೆಂಗದ? ಇದ್ದು ಇಲ್ಲದಂಗ ಎಲ್ಲೋ ಒಂದು ಹಣಿ ಮೇಲೆ ಒಂದು ಟಿಕಳಿ ಇದ್ದಂಗಿರ್ತದೆ. ಹಣಿಗೆ ಟಿಕಳಿ ಹಚ್ಕೊಂಡಿರಂದ್ರೆ ಯಾವಾಗನು ಅದನ್ನೇ ನೆನೆಸ್ತಿರ್ತೀರೇನು? ಸುಮ್ಮ ಹಚ್ಕೊಂಡ್ಬಿಟ್ಟಿರ್ತೀರಿ ಹಂಗೆ. ಹಂಗ ಇದ್ದು ಇಲ್ದಂಗಿರ್ತದೆ. ಯಾವಾಗ ಅವರು ಈ ಸೃಷ್ಟಿ ಮಾಡಿ, ಈ ಸೃಷ್ಟಿಯ ಸ್ಥಿತಿ ಲಯಗಳನ್ನ ಇದೆಲ್ಲ ಮಾಡ್ಲಕತ್ತಿ ಬಿಡ್ತಾರಲ್ಲ, ಈಶ್ವರ ಮಾಯೇರೇನಾತಾರಲ್ಲ, ಈಶ್ವರ ಮಾಯೇರ ಒಂದು ಸತ್ಯ ಇಲ್ಲಿ ಏನದ? ಸತ್ಯದ್ದು ಸೆಕೆಂಡ್ ಕ್ವಾಲಿಟಿ ಇದು. ಎಲ್ಲಿ? ವ್ಯಾವಹಾರಿಕ ಜಗತ್ತೇನದಲ್ಲ, ಇದು ವ್ಯಾವಹಾರಿಕ ಸತ್ಯ. ಇದು ಸತ್ಯದ್ದು ಸೆಕೆಂಡ್ ಕ್ವಾಲಿಟಿ. ಇದು ಈ ಸೆಕೆಂಡ್ ಕ್ವಾಲಿಟಿ ಒಳಗೆ ಇಬ್ರು ಸಮ. ಆದ್ರೆ ಪಾರಮಾರ್ಥಿಕ ಸತ್ಯದೊಳಗೆ ಇಬ್ರು ಸಮ ಇಲ್ಲ. ಅದು ದೊಡ್ಡದೇ, ಎಷ್ಟೊತ್ತಾದ್ರೆ ಅದು ದೊಡ್ಡದೇ. ಅದಕ್ಕೆ ಸಮವ್ಯಾಪಕರು ಅನ್ನೋದೆಲ್ಲಿ 36 ತತ್ವಗಳು ಹೇಳಕತ್ತಾರಲ್ಲ, ಈ ತತ್ವಗಳಲ್ಲಿ ಅವರು ಸಮವ್ಯಾಪಕರು. ಅವನು ಆಶ್ರಯದ ಅರ್ಥ ಆಕಿ ಆಶ್ರಿತೆ ಅನ್ನೋ ಇವೆಲ್ಲ ಏನದವ? ನಿತ್ಯ ಸಮರಸ. ಅವ್ರು ಯಾವಾಗಲೂ ಸಮರಸ. ಎಲ್ಲಿ? ಈ 36 ತತ್ವಗಳು ನಡೆದಲ್ಲಿ. ಈ 36 ತತ್ವ ಇಲ್ಲದಲ್ಲಿ ಅವನೇ ಇರೋ.
ಇವೆಲ್ಲ ಕನ್ಫ್ಯೂಸ್ ಆಗ್ತಾವಲ್ರಿ. ಒಂದು ಗ್ರಂಥ ತಗೊಂಡು ಇನ್ನೊಂದು ಗ್ರಂಥ ಓದುವ ಸಮಯದಲ್ಲಿ ಅದು ಆ ಸತ್ಯದ ಸ್ಥಾನಮಾನದ ಕಡೆ ನಮ್ಮ ಲಕ್ಷ್ಯ ಇರಬೇಕು. ಇದು ಕ್ಷುದ್ರ ಸತ್ಯನೋ, ಇದು ಪ್ರಾತಿಭಾಸಿಕ ಸತ್ಯದ ಬಗ್ಗೆ ಹೇಳಕತ್ತಾರೋ, ಇದು ವ್ಯಾವಹಾರಿಕ ಸತ್ಯದ ಬಗ್ಗೆ ಹೇಳಕತ್ತಾರೋ, ಇದು ಪಾರಮಾರ್ಥಿಕ ಸತ್ಯದ ಬಗ್ಗೆ ಹೇಳಕತ್ತಾರೋ, ಈ ಒಂದು ಪರಿಜ್ಞಾನ ನಮಗಿರಬೇಕು. ಇದನ್ ಬಿಟ್ಟು ಸಿದ್ಧಾಂತ ಚಿಕ್ಕಾಮಣಿ ಒಳಗ ಇಬ್ಬರು ಸಮವ್ಯಾಪಕರದರ ಅಂತೇಳಿ ಅಲ್ಲಿ ಯಾರು ಸುರೇಶ ಸಜ್ಜನನವ್ರು ಒಂದು ಅಬ್ಜೆಕ್ಷನ್ ತೆಗೆದಿದ್ದವಾಗ, ಅದಂಗ್ರಿ ಹಣಿ ಮೇಲೆ ಟಿಕಳಿ ಅದಂತಂದಿರಿ ಬ್ರಹ್ಮನ ಸಮಾನ ವ್ಯಾಪಕ ಅದಳಕ್ಕೆ ಅಂತ ಹೇಳಿಕೆ ಅಂದಿದ್ದು ಹೌದಾ ಇಲ್ಲ? ಬ್ರಹ್ಮನ ಸಮಾನ ವ್ಯಾಪಕ ಎಲ್ಲಿ ಅದಳ? ವ್ಯಾವಹಾರಿಕ ಸತ್ಯದೊಳಗದಳ. ಪಾರಮಾರ್ಥಿಕ ಸತ್ಯದೊಳಗ ಬ್ರಹ್ಮ ಒಬ್ಬನೇ ಇರ್ತಾನ. ಅಲ್ಲಿ ಆಕೆ ಇದ್ರೂ ಸಹಿತ ಇಲ್ಲದಂಗಾಗಿ ಆ ಬ್ರಹ್ಮನೊಳಗಕ್ಕೆ ಸಮರಸವಾಗಿರ್ತಾಳ. ಬ್ರಹ್ಮನೊಳಗ ಸಮರಸವಾಗಿರ್ತಾಳ. ಯಾವಾಗ ಈ ಲೌಕಿಕ ಬದುಕು, ಈ ಲೌಕಿಕ ಸೃಷ್ಟಿ ಚಾಲು ಆಗ್ತದ, ಆವಾಗ ಏನಾಗ್ತಾಳ, ಆಕಿನೂ ಅವನಷ್ಟೇ ಪವರ್ಫುಲ್ ಆಗಿ ಆ ಒಂದು ಸೃಷ್ಟಿ ಕಾರ್ಯಗಳು ಮಾಡ್ತಾಳ. 84 ಲಕ್ಷ ಜೀವರಾಶಿಗಳು ತಾನೇ ಆಗಿ ಅವನ ಸಂಕಲ್ಪದಂತೆ ಎಲ್ಲವನ್ನ ವಿಸ್ತಾರ ಮಾಡ್ಕೊತ ಹೋಗ್ತಾಳ, ವಿಸ್ತಾರ ಹಾಕ್ಕೊತ ಹೋಗ್ತಾಳಕ್ಕೆ, ತಾನೇ ವಿಸ್ತಾರ ಆಗ್ತಾಳ, ಡೆವಲಪ್ ಹಾಕ್ಕೊತ ಹೋಗ್ತಾಳ. ಅದಕ್ಕ ಅಲ್ಲಿ ಎಂಥದಿದು ಇಬ್ರು ಸಮಾನ ವ್ಯಾಪಕರು ಅಂದಾಗ ನಿಮಗೆ ಬಂದ್ಬಿಡ್ಬೇಕದು. ಇಬ್ರು ಸಮಾನ ವ್ಯಾಪಕ ಹೆಂಗ ಎಲ್ಲಪ್ಪ ಅಂದ್ರೆ ಈ ಒಂದು 36 ತತ್ವಗಳು ಸೃಷ್ಟಿ ಮಾಡಿ ಜಗತ್ತಂತ ಏನ್ ಮಾಡ್ತಾರಲ್ಲ, ಎಲ್ಲ ಇಡೀ ಎಲ್ಲ ಆಲ್ಮೋಸ್ಟ್ ಈ ವೇದಾಂತ ಸಿದ್ಧಾಂತ ಒಂದನ್ನ ಬಿಟ್ರ ಉಳಿದು ಎಲ್ಲ ಏನದವ ಈ ವ್ಯಾವಹಾರಿಕ ಬದುಕಿನ ಮಟ್ಟಕ್ಕೆ ಅದವ್ರಿ ಎಲ್ಲಾ ಸಿದ್ಧಾಂತಗಳು. ವೇದಾಂತ ಸಿದ್ಧಾಂತಿ ಒಬ್ಬನೇ ಮ್ಯಾಲೋಗ್ಯಾನ, ಉಳಿದವ್ರು ಯಾರು ಆ ಮಟ್ಟಕ್ಕೆ ಮ್ಯಾಲೋಗಿ ವಿಚಾರ ಮಾಡೇ ಇಲ್ಲ. ಎಲ್ಲರೂ ವ್ಯಾವಹಾರಿಕ ಬದುಕಿನ ಮಟ್ಟಿಗೆ ಶಿವಶಕ್ತಿ ಮಟ್ಟಿಗೆ ಅದಾವ. ಹೆಸರು ಬೇರೆ ಬೇರೆ ಕೊಟ್ಟಾರ ಅಷ್ಟೇ. ಎಲ್ಲ ಅಷ್ಟು ಹಂಗೆ ಅದ. ವೇದಾಂತ ಸಿದ್ಧಾಂತಿ ಒಬ್ಬನೇ ಸಿಂಗಲ್, ಅವನು ಒಬ್ಬಂದೇ ವಿಚಾರ ಏನದ ಅಂತಂದ್ರೆ ಈ ಶಿವಶಕ್ತಿ ಅನ್ನುವ ಕಾನ್ಸೆಪ್ಟಿಗೆ ಮೀರಿದಂತ ಒಂದು ಸತ್ಯ ಅದ. ಆ ಸತ್ಯ ಏನಂತಂದ್ರೆ ಸತ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅದ. ಅದರ ಜೊತೆಗೆ ಒಂದು ಪ್ರಕೃತಿ ಅಂತ ಅದ. ಆ ಪ್ರಕೃತಿ ಹೆಂಗದ, ಒಂದು ಹಣಿಗೆ ಹಚ್ಕೊಂಡು ಟಿಕ್ಕಳಿ ಇದ್ದಂಗ ಅದ ಅಂಥೇಳಿ ಅದು ಮ್ಯಾಲ ಹೋಗಿ ವಿಚಾರ ಮಾಡಿದ್ದು ವೇದಾಂತ ಸಿದ್ಧಾಂತಿ ಒಬ್ಬನೇ. ಐಕ್ಯ ಸ್ಥಳ ಅಂತಿರಲ್ಲ. ಐಕ್ಯ ಸ್ಥಳ ಅಂದ್ರೆ ಏನು? ಐಕ್ಯ ಸ್ಥಳದಲ್ಲಿ ಒಂದೇ ಇದ್ರ ಐಕ್ಯ ಸ್ಥಳ ಅಂತ ಯಾಕೆ ಹೇಳ್ತಿದ್ರು ಅವರು? ಐಕ್ಯ ಸ್ಥಳ ಅಂತ ಯಾಕೆ ಹೇಳ್ತಿದ್ರು? ಒಂದಿತ್ತಂತಂದ್ರ ಐಕ್ಯ ಸ್ಥಳಗಳು ಎರಡು ಇದ್ದದಕ್ಕೆ ಐಕ್ಯ ಸ್ಥಳ ಅಂತ ಹೇಳ್ಯಾರ, ಹೌದಾ ಇಲ್ಲ? ಹೌದಾ ಇಲ್ರಿ? ಐಕ್ಯ ಸ್ಥಳ ಅಂತಂದ್ರೆ ಒಂದಾಗದು ಅಂತ ಹೇಳ್ತಾರೆ. ಒಂದಾಗದು ಅಂತಂದ್ರ ಅಲ್ಲಿ ಎರಡು ಇದ್ದದ್ದಕ್ಕೆ ಒಂದಾಗ್ಯದ ಅಂತ ಹೇಳಕತ್ತಾರ ಇಲ್ಲ ಐಕ್ಯ ಸ್ಥಳ ಅಂತ? ಐಕ್ಯ ಸ್ಥಳ ಅನ್ನ ಏನು ಒಂದೇ ಸಲ ರೆಡಿಮೇಡ್ ಒಂದೇ ಅದ ಅಂತೀರೇನು? ಇಲ್ಲ. ಶಟಸ್ಥಲ ಸಿದ್ಧಾಂತದೊಳಗೆ ನೀವು ಐಕ್ಯ ಸ್ಥಳಕ್ಕೆ ಹೋಗಿ ಮುಟ್ಟಿದ ಮೇಲೆ ಎರಡು ಇದ್ದದ್ದು ಒಂದಾಗ್ತದ. ಒಂದಾದ ಮೇಲೆ ಪಾರಮಾರ್ಥಿಕ ಸತ್ಯ. ವ್ಯಾವಹಾರಿಕ ಬದುಕಿ ಅದದು. ಐಕ್ಯ ಸ್ಥಳದ ತನಕನು ನಿಮ್ಮದು ವ್ಯಾವಹಾರಿಕನೇ ಅದದು. ಐಕ್ಯ ಆಗ್ಬೇಕಾದ್ರೆ ನದಿನೇ ಬೇರೆ, ಸಮುದ್ರನೇ ಬೇರೆ. ಒಂದಾಗದು. ಒಂದಾಗಬೇಕಾದ್ರೆ ಅದು ಮೊದಲು ಎರಡು ಇತ್ತಂತೆ ಅರ್ಥ ಅದು. ಮತ್ತ ಐಕ್ಯ ಸ್ಥಳದ ಸ್ಥಿತಿ ಒಳಗೆ ಅದು ಎರಡು ಇದ್ದದ್ದು ಒಂದಾಗ್ಯದ ಅಷ್ಟೇ. ಎರಡಿದ್ದದ್ದು ಒಂದಾಗಿ ಮತ್ತೆ ಎರಡು ಆಗ್ಲಾರ್ದಂಗ ಒಂದೇ ಆಗಿ ಮುಂದುವರಿಬೇಕಲ್ಲ, ಅದು ಏನದು ಪರಮಾರ್ಥಿಕ ಸತ್ಯ. ಅದಕ್ಕೆ ನಾವು ಐಕ್ಯ ಸ್ಥಳಕ್ಕೆ ಹೋಗ್ಬೇಕಾದ್ರೂ ಎರಡು ದ್ವೈತ ಬುದ್ಧಿ ಇಟ್ಕೊಂಡು ಹೋಗಿ ಅದು ಐಕ್ಯ ಸ್ಥಳಕ್ಕೆ ಹೋಗ್ತೀವಿ. ನಾವು ಒಂದು ಮಾಡ್ಲಕ್ಕೆ ಹೋಗ್ತೀವಿ. ಅದಕ್ಕಿದೇನದ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತಂದ್ರೆ ಈ ಮಟ್ಟದ್ದೇ ಇದಷ್ಟೇ. ಯಾವುದು? ಬ್ರಹ್ಮ
ಮತ್ತು ಪ್ರಕೃತಿ ಇವೆರಡಕ್ಕ ಕೆಳಗಿಳಿದು ಬ್ರಹ್ಮ ಮತ್ತು ಪ್ರಕೃತಿ ಅಂತಿದ್ದದ್ದು ಪೂರ್ತಿ ಮೇಲ್ಮಟ್ಟದ್ದು. ಅದ್ರ ಕೆಳಗಿಂದ ಏನದ ಈಶ್ವರ ಮತ್ತು ಮಾಯೆ ಅಂತ ಏನದಲ್ಲ, ಆ ಮಟ್ಟದಿದೆಲ್ಲ ಸಿದ್ಧಾಂತ. ಈಶ್ವರ ಮಾಯೆ ಸಿದ್ಧಾಂತ, ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಮಾಯೆ ಬೇರೆನೆ, ಈಶ್ವರನೇ ಬೇರೆನೆ ಆಗಿ ಏನೇನೋ ಲೀಲೆ ಆಗಿ ಕಡೆಗೆ ಅದು ಇದು ಎಲ್ಲ ಒಂದೇ ಅದಂತ ಹೇಳ್ಕೊತ ಹೋಗೋದು. ಎರಡು ಹೇಳಿದ್ರು ಬಂತು ನೋಡ್ರಿ, ಅದು ಈಶ್ವರ ಮಾಯೆ ಲೆಕ್ಕಕ್ಕೆ ಬಂತು. ಒಂದೇ ಹೇಳಿದ್ರು ಇವೆರಡರ ಮ್ಯಾಲ ಹೋಯ್ತು. ಬ್ರಹ್ಮ ಪ್ರಕೃತಿ, ಮೂಲ ಪ್ರಕೃತಿ, ಇದು ಈಶ್ವರ ಮಾಯೆ. ಮುಂದೆ ಇನ್ನ ಕೆಳಗೆ ಹೋದ್ರಿ ಜೀವ ಅವಿದ್ಯೆ. ಇನ್ನ ಕೆಳಗೆ ಹೋದ್ರಿ ಅಂದ್ರೆ ಜೀವ ಮತ್ತು ಅವಿದ್ಯೆ. ಅದ್ರ ಮೇಲೆ ಹೋದ್ರಿ ಅಂದ್ರೆ ಈಶ್ವರ ಮಾಯೆ. ಅದಕ್ಕಿಂತ ಮೇಲೆ ಹೋಗ್ಬಿಟ್ರಿ ಅಂದ್ರೆ ಬ್ರಹ್ಮ ಪ್ರಕೃತಿ. ಆ ಪ್ರಕೃತಿದೇನು ಇಲ್ಲ, ಇದ್ದು ಇಲ್ದಂಗೆ ಹಾಕೋತ ಹೋಗ್ತದೆ. ಪೂರ್ತಿ ಮ್ಯಾಲ ನೋಡ್ರಿ ಹೆಂಗಿರ್ತದ ಗೊತ್ತಾ? ಬಸರು ಹೆಂಗಸರು ಇರ್ತಾರ ನೋಡ್ರಿ, ಹೆಂಗಿರ್ತಾರ ಅವರು? ಫಸ್ಟ್ 1 ತಿಂಗಳು 2 ತಿಂಗಳದಾಗ ಗೊತ್ತಾಗ್ಬಿಡ್ತು ಪ್ರೆಗ್ನೆಂಟ್ ಆಗೀವಿ ಅಂತೇಳಿ. ಗೊತ್ತಾದ್ಮೇಲೆ ಹೆಂಗಾಗ್ತಾರ ಅವರು? ಮಗು ಸೂಕ್ಷ್ಮ ಇರ್ತದ, ಮಗು ಸೂಕ್ಷ್ಮ ಇರ್ತದ, ತಾಯಿ ಸ್ಟ್ರಾಂಗ್ ಇರ್ತಾಳ. 9 ತಿಂಗಳದಾಗ ಫಸ್ಟ್ 3 ತಿಂಗಳು ಹೆಂಗಿರ್ತಾಳ? ತಾಯಿ ಸ್ಟ್ರಾಂಗ್ ಇರ್ತಾಳ, ಮಗು ಸೂಕ್ಷ್ಮ ಇರ್ತದ. ಮಧ್ಯದ 3 ತಿಂಗಳು ಹೆಂಗಿರ್ತದ ಅವ್ರ ಪರಿಸ್ಥಿತಿ ಅಂದ್ರೆ ತಾಯಿನೂ ಅಷ್ಟೇ ಸ್ಟ್ರಾಂಗು, ಮಗುನು ಅಷ್ಟೇ ಸ್ಟ್ರಾಂಗ್ ಹಾಕೋತ ಹೋಗ್ತವ. ಇಬ್ರು ಸ್ಟ್ರಾಂಗ್ ಆಗ್ತಾರ, ಬೆಳೆದ್ ಬಿಡ್ತದದು 6 ತಿಂಗಳಿಗೆ. ಮುಂದಿನ 3 ತಿಂಗಳದಾಗ ಏನಾಗ್ತಾಳ? ತಾಯಿ ಮೆತ್ತಗಾಗಿ ಬಿಡ್ತಾಳ. ತಾಯಿ ಮೆತ್ತಗಾಗಿ ಮಗು ಬಲಿಷ್ಠ ಆಗಿಬಿಡ್ತಾವ. ಹಿಂಗಿದು. ಇಲ್ಲಿ ಏನದಪ್ಪ ಅಂತಂದ್ರೆ ನಿಮ್ಮ ಪರಮಾರ್ಥಿಕ ಸತ್ಯದೊಳಗ ಏನಾಗ್ಯದ? ಮೂಲ ಪ್ರಕೃತಿ ಅಂತ ಏನದಲ್ಲ, ಅದು ಇದ್ದು ಇಲ್ದಂಗ ಬಹಳ ಅಶಕ್ತವಾಗಿರ್ತದದು, ಇದ್ದು ಇಲ್ಲದಂಗಿರ್ತದ. ಆ ಪರಬ್ರಹ್ಮ ಹೆಂಗದನಂತಂದ್ರೆ ಬಲಿಷ್ಠ ಇರ್ತಾನ. ಯಾವಾಗ ನೀವು ಮುಂದಿನ ಸ್ಟೇಜಿಗೆ ಬರ್ತಿರಲ್ಲ, ಸೃಷ್ಟಿ ಮಾಡದ ಪೂರ್ವದಲ್ಲಿ ಪರಮಾತ್ಮನೇ ಬಲಿಷ್ಠ. ಮೂಲ ಪ್ರಕೃತಿ ಅದು ಇದ್ದು ಇಲ್ಲದಂಗ ಒಂದು ಕಲ್ಪನೆ ಅಷ್ಟೇ, ಕಲ್ಪನೆ ರೂಪದಲ್ಲಿರ್ತದ. ಮುಂದ ಲೀಲೆ ಮಾಡ್ಲಿಕ್ಕೆ ಚಾಲು ಆದ್ಮೇಲೆ ಈಶ್ವರ ಮತ್ತು ಮಾಯೆ ಅಂತ ಏನ್ ಆತಾರಲ್ಲ, ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇಬ್ರು ಈಕ್ವಲ್ ಸ್ಟ್ರೆಂಗ್ತ್, ಅವರು ಸಮವ್ಯಾಪಕ ಸಮಶಕ್ತರು. ಇವಂದು ಎಷ್ಟು ಇಂಪಾರ್ಟೆನ್ಸ್ ಅದ ಅವನು ಅಷ್ಟೇ, ಆಕಿದನು ಅಷ್ಟೇ ಇಂಪಾರ್ಟೆನ್ಸ್ ಇರ್ತದ. ಎಲ್ಲಿ? ವ್ಯಾವಹಾರಿಕ ಸತ್ಯದೊಳಗೆ. ಮುಂದೇನಾಯ್ತು? ವ್ಯಾವಹಾರಿಕ ಸತ್ಯದೊಳಗೆ ಹಂಗಿದ್ದತ್ನಾಗ ಮುಂದೆ ಇನ್ನೂ ಬರ್ತಿರಲ್ಲ, ವ್ಯಾವಹಾರಿಕದಿಂದ ಕೆಳಗೆ ಬರ್ತಿರಲ್ಲ, ಪ್ರಾತಿಭಾಷಿಕ. ಅಲ್ಲೇನದ? ಮನಸ್ಸಿನ ಲೀಲೆ. ಇಲ್ಲಿ ಏನಾಯ್ತು? ಕೆಳಗೆ ಬಂದ ಮೇಲೆ ಜೀವ ಮತ್ತು ಅವಿದ್ಯೆ ಅದಲ್ಲ, ಇಲ್ಲಿ ಯಾರು ಸ್ಟ್ರಾಂಗ್ ಅದಾರ? ಇಲ್ಲಿ ಅವಿದ್ಯೆ ಸ್ಟ್ರಾಂಗ್ ಆಗ್ಯದ. ಬ್ರಹ್ಮ ಇದ್ದು ಇಲ್ಲಂಗಾಗ್ಯದ. ಹೌದಾ ಇಲ್ಲ? ಮನುಷ್ಯರಲ್ಲಿ ಬ್ರಹ್ಮ ಇದ್ದದ್ದು ಅನುಭವ ಮಾಡ್ಕೊಳ್ಳಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೇಕಾಗ್ಯದ ಈ ಮನುಷ್ಯನಾಗಿ. ಈಶ್ವರಿಗೆ ಆ ಸಮಸ್ಯೆ ಇಲ್ಲ. ಈಶ್ವರಿಗೆ ನಾ ಬ್ರಹ್ಮ ಅದೀನಿ ಅನ್ನೋದು ಸ್ಮೃತಿ ಅದ. ಜೀವನಲ್ಲಿ ಏನಾಗ್ಯದ? ಬ್ರಹ್ಮ ಅನ್ನೋದು ಸ್ಮೃತಿ ಹೋಗ್ಬಿಟ್ಟದೆ, ಒಂದು ವಿಸ್ಮೃತಿ ಆಗ್ಯದ. ವಿಸ್ಮೃತಿಯಾಗಿ ಏನಾಗ್ಯದ? ಆ ಅವಿದ್ಯೆನೇ ಸ್ಟ್ರಾಂಗ್ ಆಗ್ಯದ. ನನ್ನ ಹೆಂಡತಿ, ನನ್ನ ಮನಿ, ನನ್ನ ಹೊಲ, ನನ್ನ ರೊಕ್ಕ ಅಂತೇಳಿ, ನನ್ನ ಶರೀರ, ನನ್ನ ಸಂಸಾರ ಅಂತೇಳಿ ಈ ಅವಿದ್ಯೆನೇ ಸ್ಟ್ರಾಂಗ್ ಆಗ್ಯದ. ಬ್ರಹ್ಮ ಅದನೋ ಇಲ್ಲೋ ಅನ್ನಂಗ ಆಗ್ಬಿಟ್ಟದ. ಬ್ರಹ್ಮ ಇದ್ದದ್ದಕ್ಕೆ ಇದೆಲ್ಲ ನಡೆದದ. ಆದ್ರೆ ಪ್ರಜ್ಞೆಯಲ್ಲಿ ಬ್ರಹ್ಮ ಇಲ್ಲ, ಬರೇ ಮಿಥ್ಯ ವಸ್ತುನೇ ತುಂಬ್ಯಾವ. ಅರ್ಥ ಆಗ್ಲಕತ್ತದ್ರಿ ಇದು ಹೇಳಿದ್ದು? ಜೀವ ಮತ್ತು ಅವಿದ್ಯೆಯಲ್ಲಿ ಏನು ಪ್ರಾತಿಭಾಷಿಕ ಸತ್ಯ ನಡೆದದ,
ಇಲ್ಲಿ ಮನಸ್ಸಿಂದೇ ಲೀಲೆ ನಡೆದದ. ಇಲ್ಲಿ ಏನಾಗ್ಯದ, ಅವಿದ್ಯೆ ಪ್ರಬಲ ಆದ, ಜೀವ ಅಶಕ್ತದನ. ಅದಕ್ಕಿಂತ ಕೆಳಗೆ ಹೋಗ್ಬಿಟ್ರಿ ಅಂತಂದ್ರೆ ಕ್ಷುದ್ರ ಸತ್ಯ ಇಲ್ಲದ್ದು ಇದ್ದಂಗ ಬಂದೇ ಮಗನೇ ಖರೆ ಆಗಿರ್ತಾನಲ್ಲಿ. ಇನ್ನ ಕೆಳಗೆ ಆದ್ಮೇಲೆ ಪೂರ ಸುಳ್ಳೇ ಸತ್ಯ, ಭ್ರಷ್ಟಾಚಾರನೇ ಶಿಷ್ಟಾಚಾರ, ಅನ್ಯಾಯವೇ ನ್ಯಾಯ, ಜೈಲಾಗ ಬಿದ್ದವರಿಗೆ ದೊಡ್ಡ ಮೆರವಣಿಗೆ, ತಪಸ್ವಿಗಳಿಗೆ ಮೂಲಿ ಗುಂಪು, ಜ್ಞಾನಿಗಳು ಮೂಲಿ ಗುಂಪು, ದೊಡ್ಡ ದೊಡ್ಡ ಅಪರಾಧ ಮಾಡಿದವನಿಗೆ ದೊಡ್ಡ ಮೆರವಣಿಗೆಗಳು. ಇದು ಎಂತ ಸತ್ಯದ ಕಾಲ? ಇದು ಕ್ಷುದ್ರ ಸತ್ಯದ ಕಾಲ. ಮರ್ಯಾದೆನೇ ಇಲ್ಲ, ಮರ್ಯಾದೆನೇ ಇಲ್ಲ. ಅಂಥವರು ದೊಡ್ಡ ಕುರ್ಚಿಗೆ ಹೋಗಿ ಕೂತ್ಬಿಟ್ಟಾರ. ನಿಮ್ ಮನೆಗೆ ಒಂದು 4 ಮಂದಿ ಪೊಲೀಸರು ಬಂದು ಒಳಗ ಹೊರಗ ಓಡಾಡಿ ಹೋಗಿ ಬಿಟ್ರು ಅಂತಂದ್ರೆ ನಿಮ್ ಸುತ್ತಮುತ್ತಿನವರೆಲ್ಲರೂ ಕೇಳ್ತಾರೆ, ಇಲ್ಲ ನಿಮ್ ಮನೆಗೆ ಪೊಲೀಸರು ಯಾಕೆ ಬಂದಿದ್ರು, ಪೊಲೀಸರು ಯಾಕೆ ಬಂದಿದ್ರು? ಸುಮ್ಮ ಪೊಲೀಸರು ಬಂದು ಆದ್ರೆ ಮರ್ಯಾದೆ ಹೋಗ್ತದ, ಹೌದಿಲ್ರಿ? ಮನೆಗೆ ಬಂದ್ರು ವಿಚಾರ ಮಾಡ್ತಾರಿಲ್ಲ ಸುತ್ತಮುತ್ತಿನವರು, ಎದಕ್ ಬಂದು ಆದ್ರೆ ಪೊಲೀಸರು. ಮತ್ತೆ ಏನೋ ಮಾನ್ಗೇಡಿ ಕೆಲಸ ಮಾಡ್ಯಾರ, ಪೊಲೀಸರು ಬಂದಾರ, ಏನಾಗ್ಯದ ಏನೋ ಇವ್ರಿಗೆ ಅಂತ ಹೇಳಕ್ಕೆ ಎನ್ಕ್ವೈರಿ ಬಂದ ಹೋಗ್ಯಾರ ನೋಡಿ, ಏನೋ ಆಗ್ಯದ ನೋಡಿ ಇವರು ಅಂತ. ಹಂಗ ಪೊಲೀಸರು ಬಂದು ಕಿವಿ ಹಿಡಿದು ಎಳ್ಕೊಂಡು ಹೋಗಿ ಜೈಲ್ನಾಗ ಹೋಗಿ ತಿಂಗಳಗಟ್ಲೆ ವರ್ಷಗಟ್ಲೆ ಹಾಕಿದವ್ರು ದೊಡ್ಡ ದೊಡ್ಡ ಕುರ್ಚಿಗೆ ಹೋಗಿ ಕುಂದಿರ್ತಾನ. ಇದು ಕ್ಷುದ್ರ ಸತ್ಯ. ಮರ್ಯಾದೆ ಇಲ್ಲದ ಅಪಮಾನನೇ ಸನ್ಮಾನ. ಕ್ಷುದ್ರ ಸತ್ಯದೊಳಗ ಇಲ್ಲದ್ದು ಏನ ಆದಲ್ಲ ಅದೇ ಇದ್ದಂಗಾಗ್ಯದ, ಇದ್ದದ್ದು ಏನಾಗ್ಯದ ಅದು ಇಲ್ಲದಂಗಾಗ್ಯದ. 24 ತಾಸು ಕಣ್ಣಿಟ್ಟು ದೇಶವನ್ನು ಕಾಯ್ದು ದೇಶದ ಉದ್ಧಾರಕ್ಕೆ ಚಿಂತೆ ಮಾಡಂತ ಸಂತ ಅಂತ ಮೋದಿ ಸಾಬಗ ಎಲ್ಲರೂ ಬೈತಾರೆ. ಯಾಕಂದ್ರೆ ಕ್ಷುದ್ರ ಸತ್ಯದ ಕಾಲ, ಎಲ್ಲರ ಬುದ್ಧಿ ಒಳಗ ಕಲಿ ಪ್ರವೇಶ ಆಗ್ಯದ. ಕ್ಷುದ್ರ ಸತ್ಯದ ಕಾಲದಾಗ ಮತ್ತೆ ಇದೇ ನಡಿಬೇಕಲ್ಲ ಕಲಿಯುಗದಾಗ. ಇದಕ್ಕಿಂತ ಮ್ಯಾಲ ಆದ್ರಿ ಅಂತಂದ್ರ ಜೀವ ಮತ್ತು ಅವಿದ್ಯೆ ಅಂತ ಏನದರ. ಇಲ್ಲಿ ಯಾರ್ಯಾರ ಅಶಕ್ತಿ ಯಾವಾಗ ಯಾವಾಗ ಆಗ್ತಾರ ನೋಡ್ರಿ. ಅಗ್ನಿ ಮ್ಯಾಲ ಪಾರಮಾರ್ಥಿಕ ಸತ್ಯದೊಳಗ ಬ್ರಹ್ಮ ಇರ್ತಾನ, ಅಲ್ಲಿ ಬ್ರಹ್ಮನ ಜೊತೆಗೆ ಮೂಲ ಪ್ರಕೃತಿ ಇರ್ತದ. ಮೂಲ ಪ್ರಕೃತಿ ಅತ್ಯಂತ ಅಶಕ್ತ ಇರ್ತದ, ಬ್ರಹ್ಮ ಫುಲ್ ಸ್ಟ್ರಾಂಗ್ ಇರ್ತಾನೆ ಪರಮಾರ್ಥ ಸತ್ಯದೊಳಗೆ. ಅಲ್ಲಿ ಪರಮಾತ್ಮ ಪರಮಾನಂದ ಸ್ವರೂಪ ಇದ್ದದ್ದಕ್ಕೆ ಆನಂದ ಹೆಚ್ಚಿರ್ತದ ಅದರೊಳಗೆ ನ್ಯಾಚುರಲ್ ಆಗಿ. ಅದಕ್ಕಿಂತ ಕೆಳಗೆ ಬಂದ್ರಿ ಈಶ್ವರ ಮಾಯೆ. ಇಲ್ಲೇನದ ಎರಡು ಸಮವಾಗಿ ನೋಡ್ಕೊಂಡೋರಪ್ಪ ಅಂತ ನಿಜಗುಣ ಶಿವಯೋಗಿ ಹೇಳಿ, ಸಂಸಾರ ಪರಮಾರ್ಥ ಎರಡು ಸಮವಾಗಿ ನೋಡ್ಕೊಂಡೋರಿ, ಸಂಸಾರನೇ ದೊಡ್ಡದು ಮಾಡ್ಕೊಂಡು ಪರಮಾರ್ಥ ಮರಿಬ್ಯಾಡ್ರಿ. ಇಲ್ಲಿ ಈಶ್ವರ ಮಾಯೆ ಏನದ ಅಂತಂದ್ರ ಯಾರು ಇವಕ್ಕೆ ಎರಡು ಸಮಾನವಾದಂತ ಒಂದು ಸ್ಥಾನಮಾನ ಕೊಟ್ಟರ ಅವ್ರ ಜೀವನ ಹೆಂಗದ ಅಂತಂದ್ರ ವ್ಯಾವಹಾರಿಕ ಸತ್ಯದೊಳಗಾದ. ಯಾರು ಬ್ರಹ್ಮನಿಗೆ ದೊಡ್ಡ ಸ್ಥಾನಮಾನ ಕೊಟ್ಟರ ಅವ್ರ ಬದುಕದಾಗದ ಪರಮಾರ್ಥ ಸತ್ಯದಾಗದಾರ ಅವರು. ಯಾರು ಈ ಬ್ರಹ್ಮನಿಗೆ ಬ್ರಹ್ಮ ಅಂದ್ರೆ ಗೊತ್ತಿಲ್ರಿ, ಬ್ರಹ್ಮ ಎಲ್ಲಿದ್ ಬರ್ತಾನ್ರಿ, ಬ್ರಹ್ಮ ಇಲ್ಲ, ಅವ ಇದ್ರ ನಮ್ಮ ಅನುಭವಕ್ಕೆ ಬರಬೇಕಾಗಿತ್ತು ಅಂತೇಳಿ ಏನ್ ಅಂತಾರಲ್ಲ, ಇವರು ಎಂತ ಸತ್ಯದೊಳಗದಾರ? ಪ್ರಾತಿಭಾಸಿಕ ಸತ್ಯ. ಪ್ರಾತಿಭಾಸಿಕ ಸತ್ಯದೊಳಗೆ ಏನದ? ಮನಸ್ಸು ಹೇಳದಂಗೆ ಕೇಳ್ಕೊಂಡು ಹೋಗೋರು ಇವರು. ಇಲ್ಲಿ ಏನದ? ಪ್ರಾತಿಭಾಸಿಕ ಸತ್ಯದೊಳಗ ಅವಿದ್ಯೆ ಬಲಿಷ್ಠ ಆದ, ಬ್ರಹ್ಮ ಕನಿಷ್ಠ ಆದ. ಮುಂದೇನಾಗ್ಯದ? ಕ್ಷುದ್ರ ಸತ್ಯದೊಳಗ ಬ್ರಹ್ಮ ಹ್ಯಾಂಗ ಅಲ್ಲಿ ಪಾರಮಾರ್ಥಿಕ ಸತ್ಯದೊಳಗ ಮೂಲ ಪ್ರಕೃತಿ ಏನು ಸ್ಥಾನಮಾನ ಇತ್ತು ಅದೇ ಸ್ಥಾನಮಾನ ಇವ ಕ್ಷುದ್ರ ಸತ್ಯದೊಳಗೆ ಅನುಭವಿಸ್ಲಕತ್ತಾನ.